ಡಾಕ್ಟರ್ ವಿಜಯಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ ಸರ್. ಇವತ್ತಿನ ದಿವಸ ತಾವು ಸಾವಯವ ಕೃಷಿಯಲ್ಲಿ ಜೇನು ಸಾಕಾಣಿಕೆಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಯಾತಕ್ಕೋಸ್ಕರ ಸಾವಯವ ಕೃಷಿಕರು ಜೇನು ಸಾಕಾಣಿಕೆಯನ್ನು ಮಾಡಬೇಕು ಅಂತೀರಿ? ಇತ್ತೀಚಿನ ದಿನಗಳಲ್ಲಿ ಜೇನುಹುಳುಗಳ ಒಂದು ಸಂತತಿ ಬಹಳ ನಾಶ ಆಗ್ತಾ ಇದೆ. ಕೀಟನಾಶಕಗಳ ಒಂದು ಸಿಂಪಡಣೆ ಆಗಿರ್ಬೋದು, ಮತ್ತು ಕೃಷಿಯಲ್ಲಿ ಬೇರೆ ಬೇರೆಯಾದಂಥ ರೋಗಗಳಿಗೆ ಬಳಸುವಂಥ ಕೀಟನಾಶಕಗಳು, ಇವೆಲ್ಲದರಿಂದ ಕೂಡ ಇವತ್ತು ಜೇನುಹುಳುಗಳು ಮತ್ತು ಆ ಸಂತತಿಗಳು ಇವತ್ತು ನಾಶ ಆಗ್ತಿದ್ದಾವೆ. ಈ ಹಿನ್ನೆಲೆಯಲ್ಲಿ ಸಾವಯವ ಕೃಷಿ ಮಾಡ್ತಿರೋವಂಥ ರೈತರು ಜೇನು ಸಾಕಾಣಿಕೆಯನ್ನು ಕೈಗೊಂಡಿದ್ದೇ ಆದರೆ ಜೇನುಹುಳುಗಳನ್ನು ನಾವು ಸಂರಕ್ಷಣೆ ಮಾಡ್ಬೋದು ಮತ್ತು ಜೇನುಹುಳುಗಳ ಸಂತತಿ ಕೂಡ ಮುಂದುವರಿಯುತ್ತೆ. ಮತ್ತು ಕೀಟನಾಶಕಗಳನ್ನ ಬಳಕೆ ಇಲ್ಲದೇ ಇರೋದ್ರಿಂದ ಜೇನುಹುಳುಗಳಿಗೂ ಕೂಡ ಅವರ ವಂಶಾಭಿವೃದ್ಧಿ ಮಾಡೋದಕ್ಕೆ ಮತ್ತು ಜೇನು ಇಳುವರಿ ಆಗೋದಕ್ಕೆ ಎಲ್ಲದಕ್ಕೂ ಕೂಡ ಸಾವಯವ ಕೃಷಿಯಲ್ಲಿ ಹೆಚ್ಚು ಒತ್ತನ್ನು ನೀಡಬೇಕಾಗಿ ಈ ಮೂಲಕ ಹೇಳ್ತಾ ಇದ್ದೀವಿ. ಈಗ ಜೇನು ಸಾಕಾಣಿಕೆ ಅಂತಂದ್ರೆ ಜೇನು ಹುಳುಗಳ ಬಗ್ಗೆ ತಿಳ್ಕೋಬೇಕಲ್ವಾ? ಜೇನು ಹುಳುಗಳಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ? ಸಾಮಾನ್ಯವಾಗಿ ನಮ್ಮ ಭಾರತದಲ್ಲಿ ಮತ್ತು ನಮ್ಮ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಕಾಡು ಜೇನುಗಳಾಗಿ ನಮಗೆ ಹೆಜ್ಜೇನು ಮತ್ತು ಕೋಲ್ ಜೇನು ಎರಡು ಜೇನುಗಳು ಇದಾವೆ. ಇವೆರಡು ನಾವು ಸಾಕೋದಕ್ಕಾಗಲ್ಲ. ನೀವು ನೋಡಿರ್ತೀರ ದೊಡ್ಡ ದೊಡ್ಡ ಮರಗಳಲ್ಲಿ ಅಥವಾ ಯಾವ್ದಾರ ಕಟ್ಟಡಗಳಲ್ಲಿ ಅಥವಾ ಈ ನೀರಿನ ಟ್ಯಾಂಕರ್ಗಳಲ್ಲಿ ಕಟ್ಟಿರುವಂಥದ್ದು ಹೆಜ್ಜೇನಾಗಿರುತ್ತೆ. ಇದು ನಮಗೆ ಸಾಕೋದಕ್ಕಾಗಲ್ಲ. ಹಾಗೆ ಇನ್ನೊಂದು ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಂತ ಕರಿತೀವಿ. ಇದು ಈ ಸಣ್ಣ ಮರಗಳಲ್ಲಿ ಅಥವಾ ಪೊದೆಗಳಲ್ಲಿ ಬೇಲಿಗಳಲ್ಲಿ ಕಟ್ಟಿರುತ್ತೆ. ಇದನ್ನು ಕೂಡ ಸಾಕೋದಕ್ಕಾಗಲ್ಲ. ಆದರೆ ಇವೆರಡು ಕೂಡ ಒಳ್ಳೆಯ ಪರಾಗಸ್ಪರ್ಶ ನೀಡುವಂಥ ಒಂದು ಕೀಟ ಮತ್ತು ನಮ್ಮ ಬೆಳೆಗಳಲ್ಲಿ ಪರಾಗಸ್ಪರ್ಶದ ಮುಖಾಂತರ ರೈತರಿಗೆ ಅತಿ ಹೆಚ್ಚು ಇಳುವರಿಯನ್ನು ಈ ಎರಡೂ ಪ್ರಭೇದಗಳು ಕೂಡ ಕೊಡ್ತಿವೆ. ಇದನ್ನು ಹೊರತುಪಡಿಸಿ ನಾವು ಸಾಕುವಂಥ ಜೇನು ಬಗ್ಗೆ ಮಾತಾಡೋದೇ ಆದರೆ ನಮ್ಮಲ್ಲಿ ಸಾಮಾನ್ಯವಾಗಿ ತುಡುವೆ ಜೇನು ಅಂತ ಕರಿತೀವಿ ನಾವು. ಕೆಲವು ಕಡೆ ಸೆರೆನಾ ಜೇನು ಅಂತಲೂ ಕೂಡ ಕರೀತಾರೆ ಇದನ್ನು. ಇದು ಈ ಹುತ್ತದೊಳಗಡೆಗೆ ಮರದ ಪೊಟ್ರೆಗಳಲ್ಲಿ ಅಥವಾ ಕಲ್ಲು ಸಂದುಗಳಲ್ಲಿ ಕತ್ತಲು ಪ್ರದೇಶದಲ್ಲಿ ಇದು ಗೂಡನ್ನು ಕಟ್ಟುತ್ತೆ. ಇದನ್ನು ನಾವು ಸಾಕ್ಬೋದು. ಅದ್ರ ಜೊತೆಗೆ ನಾವು ಇದು ಯುರೋಪ್ ದೇಶಗಳಿಂದ ಕೂಡ 1960ರ ಆಸುಪಾಸಿನಲ್ಲಿ ನಾವು ಒಂದು ಪ್ರಭೇದವನ್ನು ಕೂಡ ಅದನ್ನ ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊತೀವಿ. ಅದನ್ನು ಬಂದು ಮೆಲ್ಲಿಫೆರಾ ಜೇನು ಅಂತ ಕರಿತೀವಿ. ಸೊ ಈ ಮೆಲ್ಲಿಫೆರಾ ಜೇನು ಕೂಡ ನಾವು ಸಾಕ್ಬೋದು. ನಮ್ಮ ಕರ್ನಾಟಕದಲ್ಲಿ ಕೆಲವು ರೈತರು ಇದನ್ನು ಸಾಕಾಣಿಕೆ ಮಾಡ್ತಾರೆ. ಆದರೆ ಉತ್ತರ ಭಾರತದಲ್ಲಿ ಅತಿ ಹೆಚ್ಚು ಸಾಕಾಣಿಕೆನ ಮಾಡ್ತೇವೆ. ಇದಲ್ಲದೆ ಇನ್ನೂ ಒಂದು ಪ್ರಭೇದ ಇದೆ. ಅದನ್ನು ನಾವು ನಸರು ಜೇನು ಅಥವಾ ಮುಜಂಟಿ ಜೇನು, ಮಿಸ್ರಿ ಜೇನು ಅಂತ ಕರಿತೀವಿ. ಒಟ್ಟಾರೆ 5 ಪ್ರಭೇದಗಳು ಇದಾವೆ. ಅದರಲ್ಲಿ ಸಾಕುವಂಥ ಜೇನು ಬಂದು ತುಡುವೆ ಜೇನು, ಮೆಲ್ಲಿಫೆರಾ ಜೇನು ಮತ್ತು ಮುಜಂಟಿ ಜೇನು. ಈ ಚುಚ್ಚದೇ ಇರೋ ಜೇನು ಅಂತ ಈಗ ಬಹಳ ಖ್ಯಾತಿಯನ್ನು ಪಡಿತಾ ಇದೆಯಲ್ಲ, ಅದ್ಯಾವುದು ಜೇನು ಸರ್? ಅದೇ ಚುಚ್ಚದ ಜೇನು ಅಂತ ಕರಿತೀವಿ ನಾವು. ಅದನ್ನ ಸ್ಟಿಂಗ್ಲೆಸ್ ಬಿ ಅಂತ ಇಂಗ್ಲಿಷ್ ಕರಿತೀವಿ. ಅದನ್ನ ನಾವು ಸಾಮಾನ್ಯವಾಗಿ ನಸರು ಜೇನು, ಮಿಸ್ರಿ ಜೇನು, ರಾಳ ಜೇನು, ಮುಜಂಟಿ ಜೇನು ಅಂತ ಕರಿತೀವಿ. ಇದು ಈ ಮಣ್ಣಿನ ಗೋಡೆಗಳಿರ್ತಾವಲ್ಲ, ಸೊ ಅಲ್ಲಿ ಇದು ಗೂಡನ್ನು ಕಟ್ಟಿರ್ತವೆ. ಅಥವಾ ಈ ಎಲೆಕ್ಟ್ರಿಕ್ ಬಾಕ್ಸಸ್ಗಳ ಜಾಗ ಇರ್ತಾವಲ್ಲ, ಸೊ ಅಂಥದ್ರಲ್ಲಿ ಇವನ್ನ ಗೂಡನ್ನು ಕಟ್ತೇವೆ. ಇದು ತುಂಬ ಸಣ್ಣ ಕುಟುಂಬ ಇದು. ಅದನ್ನು ಸಾಮಾನ್ಯವಾಗಿ ನಾವು ಹಿಡಿದು ಒಂದು ಯಾವುದೋ ಬಿದಿರು ಬೊಂಬುಗಳಲ್ಲಿ ಅಥವಾ ಮಟ್ಕೆಗಳಲ್ಲಿ ಅಥವಾ ಈ ತೆಂಗಿನ ಚಿಪ್ಗಳಲ್ಲಿ ಇಲ್ಲ ಅಂದರೆ ಮರದ ಒಂದು ಸಣ್ಣದೊಂದು ಪೆಟ್ಟಿಗೆ ಥರ ಮಾಡಿ ಅದನ್ನು ವರ್ಗಾವಣೆ ಮಾಡಿ ನಮ್ಮ ಸ್ಥಳದಲ್ಲಿ ಇಟ್ಕೋಬೋದು. ಇದರಲ್ಲಿ ಒಳ್ಳೆಯ ಜೇನುತುಪ್ಪನೂ ಸಿಗುತ್ತೆ. ಇದಕ್ಕೆ ಸಾಮಾನ್ಯವಾಗಿ 1,500ರಿಂದ 2,500-3,000 ರೂಪಾಯಿಗೂ 1 kg ಜೇನುತುಪ್ಪನ ಇದ್ರದ್ದು ಮಾರಾಟ ಮಾಡ್ತಾರೆ. ಮತ್ತು ಇದು ಒಳ್ಳೆ ಪರಾಗಸ್ಪರ್ಶ ಕೀಟ ಮತ್ತು ಹೇಳೋದಾದರೆ. ಮತ್ತು ಸಾಮಾನ್ಯವಾಗಿ ಈಗ ನಾವು ಏನು ಪಾಲಿಹೌಸ್ ಅಥವಾ ಹಸಿರು ಮನೆ ಅಂತೀವಿ, ಅಲ್ಲಿ ತರಕಾರಿ ಬೆಳೆಗಳು ಈ ಥರ ಎಲ್ಲ ಬೆಳ್ತಿದ್ರೆ ಅಲ್ಲಿ ಜೇನನ್ನು ಇಟ್ಟು ಸಾಕಾಣಿಕೆ ಮಾಡೋದ್ರಿಂದ ಒಳ್ಳೆ ಪರಾಗಸ್ಪರ್ಶ ಆಗುತ್ತೆ. ಅಂದರೆ ಇದನ್ನು ಕೃತಕವಾಗೂ ಕೂಡ ಸಾಕ್ಬೋದಾ? ಅಂದರೆ ಸಾಕ್ಬೋದು, ಇದನ್ನು ಸಾಕ್ಬೋದು. ನಾನು ಹೇಳ್ದಾಗೆ ಇದನ್ನು ಯಾವುದಾರ ಮರದ ಪೆಟ್ಟಿಗೆಗಳಲ್ಲಿ ಅಥವಾ ತೆಂಗಿನ ಚಿಪ್ಗಳಲ್ಲಿ ಇಲ್ಲಾಂದರೆ ಈ ಮಡಿಕೆಗಳಲ್ಲಿ ಇಟ್ಟು ಈಗಾಗಲೇ ಸುಮಾರು ಜನ ಸಾಕ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಈ ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಈ ಕರಾವಳಿ ಪ್ರದೇಶದಲ್ಲಿ, ಉತ್ತರ ಕನ್ನಡ ಅಥವಾ ದಕ್ಷಿಣ ಕನ್ನಡ, ಕೊಡಗು ಈ ಭಾಗದಲ್ಲಿ ಅತಿ ಹೆಚ್ಚು ಸಾಕಾಣಿಕೆ ಮಾಡ್ತಿದ್ದಾರೆ. ಹಾಗೆ ನಗರ ಜನಕೃಷಿಯಲ್ಲೂ ಕೂಡ ಇದನ್ನ ಸಾಕಾಣಿಕೆ ಮಾಡ್ಬೋದು. ಯಾಕಂದರೆ ಇದು ಕೆಲವು ಸಸ್ಯಗಳಿದ್ರೆ, ಸ್ವಲ್ಪ ಹೂವು ಇದ್ರೂ ಕೂಡ ಇವು ಬದುಕುವಂಥ ಶಕ್ತಿ ಇದೆ. ಸೊ ಎಲ್ಲಿ ಸಸ್ಯಗಳ ಸಂಖ್ಯೆ ಕಡಿಮೆ ಇರ್ತವೆ ಅಂದರೆ ನಗರ ಪ್ರದೇಶದಲ್ಲಿ ಜೇನು ಸಾಕಾಣಿಕೆ ಮಾಡಬೇಕು ಅನ್ನೋಗಿದ್ರೆ ಅವ್ರಿಗೆ ಇದು ಸೂಕ್ತವಾದಂಥ ಒಂದು ಪ್ರಭೇದ. ತಾವು ಹೇಳಿದ್ರಿ ಪೆಟ್ಟಿಗೆನಲ್ಲಿಟ್ಟು ಸಾಕುವಂಥದ್ದು ತುಡುವೆ ಜೇನು ಅಂತ. ಇನ್ನೊಂದು ಇಂಪೋರ್ಟ್ ಮಾಡ್ಕೊಂಡಿರೋ ಜೇನಿನ ಬಗ್ಗೆನೂ ಮಾತಾಡಿದ್ರಿ ತಾವು, ಅಲ್ವೇ? ಅದು ಯಾತಕ್ಕೆ ಹೆಚ್ಚು ಪ್ರಚಾರ ಆಗ್ತಾ ಇಲ್ಲ? ನಮ್ಮ ಭಾಗದಲ್ಲಿ ಹೆಚ್ಚು ತುಡುವೆ ಜೇನು ನೀವು ಹೇಳಿದಾಗೆ.
ಆದರೆ ಉತ್ತರ ಭಾರತದಲ್ಲಿ ಮೆಲ್ಲಿಫೆರಾ ಜೇನ್ನ ಜಾಸ್ತಿ ಸಾಕಾಣಿಕೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ನಮ್ಮ ಕಡೆಯಲ್ಲಿ ಏನಾಯ್ತಂದ್ರೆ ಇದನ್ನ 1990ರಲ್ಲಿ ನಮ್ಮ ಕರ್ನಾಟಕಕ್ಕೂ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು, ಪರಿಚಯ ಮಾಡಿದ್ರು. ಆ ಸಂದರ್ಭದಲ್ಲಿ ಏನಾಯ್ತಂದ್ರೆ ಒಂದು ರೋಗ ಕೂಡ ಬಂತು. ಸೊ ನಮ್ಮ ಇದು ಸ್ಥಳೀಯವಾದಂಥ ರೈತರು ಇದನ್ನ ಹೆಚ್ಚು ಇಷ್ಟಪಡಲಿಲ್ಲ, ಅದಕ್ಕೋಸ್ಕರ ಜನಪ್ರಿಯ ಆಗಲಿಲ್ಲ. ಹಾಗೆ ಈ ಮೆಲ್ಲಿಫೆರಾ ಜೇನುಗೆ ಅತಿ ಹೆಚ್ಚು ಸಸ್ಯಗಳು ಬೇಕಾಗುತ್ತೆ. ನಮ್ಮಲ್ಲಿ ಏನಂದ್ರೆ ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಂದ ದೊಡ್ಡ ಇರಲ್ಲ. ಈಗ ಉತ್ತರ ಭಾರತದಲ್ಲಿ ನೀವು ನೋಡಿದ್ರೆ ಹೆಕ್ಟರ್ಸ್ ಟುಗೆದರ್ ಯಾವ್ದಾರ ಲಿಚ್ಚಿ ಮತ್ತೆ ಈ ಸಾಸಿವೆ ಇಂಥ ಬೆಳೆಗಳನ್ನ ಹೆಕ್ಟರ್ಸ್ ಟುಗೆದರ್ ಬೆಳೆದಿರ್ತಾರೆ. ಅಲ್ಲಿ ಇದು ಚೆನ್ನಾಗಿ ಕೆಲಸವನ್ನ ಮಾಡ್ತದೆ, ಅದು ಮೆಲ್ಲಿಫೆರಾ ಜೇನು. ಆದರೆ ನಮ್ಮಲ್ಲಿ ಇದು ಆ ಥರ ದೊಡ್ಡ ವಿಸ್ತೀರ್ಣ ಇರುವಂಥ ಏಕ ಬೆಳೆ ಪದ್ಧತಿ ಇಲ್ಲದೆ ಇರೋದ್ರಿಂದ ಅದು ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ಮತ್ತು ನಿರ್ವಹಣಾ ಕ್ರಮಗಳು ಅತಿ ಹೆಚ್ಚಿದೆ. ಅದು ಮೆಲ್ಲಿಫೆರಾ ಜೇನಿಗೆ ಜಾಸ್ತಿ ನಿರ್ವಹಣೆ ಬೇಕಾಗುತ್ತೆ, ವಾರಕ್ಕೊಮ್ಮೆ ನೋಡಬೇಕು. ವಿಶೇಷವಾಗಿ ಮಳೆಗಾಲದಲ್ಲಿ ಅಥವಾ ಅತಿ ಚಳಿ ಇದ್ದಂಥ ಸಂದರ್ಭದಲ್ಲಿ ನಾವು ನಿರ್ವಹಣಾ ಕ್ರಮಗಳನ್ನ ನಾವು ಕೈಗೊಳ್ಳಬೇಕಾಗತ್ತೆ. ಅದಕ್ಕೆ ಮತ್ತೆ ಅತಿ ಹೆಚ್ಚು ಸ್ವಲ್ಪ ಇದು ವೆಚ್ಚ ಕೂಡ ಆಗುತ್ತೆ, ನಿರ್ವಹಣಾ ವೆಚ್ಚಗಳಾಗುತ್ತೆ. ಅದಕ್ಕೋಸ್ಕರ ಇದು ಅಷ್ಟೊಂದು ಜನಪ್ರಿಯ ಆಗಲಿಲ್ಲ. ಮತ್ತು ಇನ್ನೊಂದು ಕಾರಣ ಏನಂದರೆ ಈ ಮೆಲ್ಲಿಫೆರಾ ಜೇನಿಗೆ ಮತ್ತು ಕೀಟ ಮತ್ತು ರೋಗಗಳ ಬಾಧೆ ಕೂಡ ಜಾಸ್ತಿ ಇದೆ. ಸೊ ಅದು ಬೇಗ ಕೀಟ ಮತ್ತು ರೋಗಗಳಿಗೆ ತುತ್ತಾಗುತ್ತೆ. ಮತ್ತು ಇಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಕೂಡ ಅದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇಲ್ಲಿ ಅಷ್ಟೊಂದು ಜನಪ್ರಿಯ ಆಗಿಲ್ಲ. ಆದರೂ ಕೂಡ ಅನೇಕ ಜನರು ಬೇರೆ ಬೇರೆ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸರ್ಕಾರ ಕೇವಲ ತುಡುವೆ ಜೇನಿಗೆ ಮಾತ್ರ ಒತ್ತು ಕೊಡೋದ್ರಿಂದ ನಮ್ಮ ರೈತರು ಅತಿ ಹೆಚ್ಚಾಗಿ ತುಡುವೆ ಜೇನನ್ನೇ ಸಾಕಾಣಿಕೆ ಮಾಡ್ತಿದ್ದಾರೆ. ಜೇನು ಸಂಘಜೀವಿ ಜೇನು ಹುಳುಗಳ ಕುಟುಂಬದ ಬಗ್ಗೆ ತಿಳಿಸ್ಕೊಡಿ. ಜೇನು ಹುಳುಗಳಲ್ಲಿ 3 ರೀತಿಯ ಹುಳುಗಳನ್ನ ನೋಡ್ಬೋದು. ರಾಣಿ ಹುಳ ಅಂತ ನೋಡ್ಬೋದು, ಅಥವಾ ಗಂಡು ಹುಳ, ಕೆಲಸಗಾರ ಹುಳ. ಈ 3 ಜಾತಿಯ ಹುಳುಗಳನ್ನ ನಾವು ಒಂದು ಕುಟುಂಬದಲ್ಲಿ ನೋಡ್ಬೋದು. ಒಂದು ಕುಟುಂಬದಲ್ಲಿ ರಾಣಿ ಅನ್ನೋದು ಒಂದೇ ಒಂದು ರಾಣಿ ಇರುತ್ತೆ. ಅದು ಇಡೀ ಕುಟುಂಬದ ತಾಯಿ ಹುಳ ಇದ್ದಂಗೆ, ಅದು ಮುಖ್ಯಸ್ಥೆಯಾಗಿ ಕೆಲಸವನ್ನು ಮಾಡ್ತಿರುತ್ತೆ. ಅದು ಸರಿಸುಮಾರು 2 ರಿಂದ 5 ವರ್ಷ ಬದುಕುವಂಥ ಒಂದು ಶಕ್ತಿ ಇರುತ್ತೆ ರಾಣಿಗೆ. ಮತ್ತು ಈ ರಾಣಿಯ ಕೆಲಸ ಏನಂದರೆ ಪ್ರತಿದಿನ ಮೊಟ್ಟೆ ಇಡೋದೇನೆ. ಸೊ ಎಷ್ಟು ಅಂದರೆ ಸುಮಾರು 1,500 ಮೊಟ್ಟೆ ಇಡೋವಂಥ ಒಂದು ಶಕ್ತಿಯನ್ನು ರಾಣಿ ಹೊಂದಿರುತ್ತೆ. ಹಾಗೆ ಎರಡನೇದು ಬಂದು ಗಂಡು ಹುಳ. ಈ ಗಂಡು ಹುಳ ಡ್ರೋನ್ ಅಂತಲೂ ಕರಿತೀವಿ. ಈ ಗಂಡುಳ ಕುಟುಂಬದಲ್ಲಿ ಕೆಲವೇ ಸಂದರ್ಭದಲ್ಲಿ ಇವನ್ನ ನಾವು ಕಾಣ್ಬೋದು. ಅಂದರೆ ವಂಶಾಭಿವೃದ್ಧಿ ಕಾಲ ಏನಿರುತ್ತೋ ಆ ಸಂದರ್ಭದಲ್ಲಿ ನಾವು ಗಂಡುಳಗಳನ್ನ ಕಾಣ್ಬೋದು. ಮತ್ತು ಒಂದು ಕುಟುಂಬದಲ್ಲಿ ಸರಿಸುಮಾರು 100 ರಿಂದ 500 ಗಂಡುಳಗಳನ್ನ ನಾವು ಕಾಣ್ಬೋದು. ನಾವು ಈ ಗಂಡುಳ ಕೆಲಸ ಅಂದರೆ ವಂಶಾಭಿವೃದ್ಧಿಯಲ್ಲಿ ಇದು ಪಾಲ್ಗೊಳ್ಳೋದು ಮಾತ್ರನೇ ಗಂಡುಳದ ಕೆಲಸ ಇರುತ್ತೆ. ಉಳಿದಂತೆ ನಮಗೆ ಕಣ್ಣಿಗೆ ಕಾಣುವಂಥದ್ದು ಅತಿ ಹೆಚ್ಚು ಇರುವಂಥದ್ದು ಯಾವುದಂದರೆ ಅದು ಕೆಲಸಗಾರ ಹುಳುಗಳು. ಒಂದು ಕುಟುಂಬದಲ್ಲಿ 8,000ದಿಂದ ಹಿಡಿದು 25,000-30,000ವರೆಗೂ ಒಂದು ಕುಟುಂಬದಲ್ಲಿ ಇದ್ದರೆ ಅದೆಲ್ಲವೂ ಕೂಡ ಕೆಲಸಗಾರ ಹುಳುಗಳೇ ಇರ್ತವೆ. ಈ ಕೆಲಸಗಾರ ಹುಳುಗಳು ಅಂತಂದರೆ ಅದು ಕೂಡ ಹೆಣ್ಣುಳನೇ, ಆದರೆ ಅವು ಬಂಜೆ. ಅವು ವಂಶಾಭಿವೃದ್ಧಿಯಲ್ಲಿ ತೊಡಗಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದರೆ ಕುಟುಂಬದ ಎಲ್ಲ ಕೆಲಸವನ್ನು ಮಾಡೋದು ಕೂಡ ಕೆಲಸಗಾರ ಹುಳುಗಳೇ. ಗೂಡನ್ನು ಕಟ್ಟೋದಾಗಿರ್ಬೋದು, ಗೂಡಿನ ಹಾರೈಕೆ ಆಗಿರ್ಬೋದು, ಮತ್ತು ಮರಿ ಹುಳುಗಳ ಹಾರೈಕೆ ಆಗಿರ್ಬೋದು, ಮತ್ತು ಜೇನು ತರೋ ಅಂಥದ್ದು, ಗೂಡಿನ ರಕ್ಷಣೆ ಆಗಿರ್ಬೋದು. ಒಟ್ಟಾರೆ ಕುಟುಂಬದ ಎಲ್ಲವನ್ನೂ ಕೆಲಸವನ್ನು ಮಾಡೋದು ಕೆಲಸಗಾರ ಹುಳುಗಳೇ. ಈ ಕೆಲಸಗಾರ ಹುಳುಗಳು ಇಲ್ಲ ಅಂದರೆ ನಾವು ಕುಟುಂಬ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅಷ್ಟು ಒಂದು ಸದೃಢವಾಗಿ ಕುಟುಂಬವನ್ನು ಕಟ್ಟುವಂಥದ್ದು ಅಂದರೆ ಅದು ಕೆಲಸಗಾರ ಹುಳುಗಳು. ಜೇನು ಸಾಕಾಣಿಕೆಯಲ್ಲಿ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅಂತೀರಿ? ಜೇನು ಸಾಕಾಣಿಕೆಯಲ್ಲಿ ಸಾಮಾನ್ಯವಾಗಿ ನಾವು ವಿವಿಧ ಕಾಲಮಾನಕ್ಕೆ ತಕ್ಕಾಗಿ ನಿರ್ವಹಣೆ ಮಾಡೋದು ತುಂಬ ಸೂಕ್ತ ಅಂತ ಹೇಳ್ಬೋದು. ಈಗ ಬೇಸಿಗೆ ಕಾಲದಲ್ಲೇ ಬೇರೆ ಥರ ನಿರ್ವಹಣೆ ಮಾಡಬೇಕಾಗತ್ತೆ, ಮಳೆಗಾಲದಲ್ಲೇ ಬೇರೆ ಥರ ಮಾಡಬೇಕಾಗತ್ತೆ, ಚಳಿಗಾಲದಲ್ಲೇ ಬೇರೆ ಥರ ನಿರ್ವಹಣೆ ಇರ್ತವೆ. ಹಾಗೆ ಜೇನು ಹೆಚ್ಚು ಬರುವಂಥ ಸಂದರ್ಭದಲ್ಲಿ ಅಂದರೆ ಸುಗ್ಗಿ ಕಾಲ ಅಂತ ಕರಿತೀವಿ, ಆ ಸುಗ್ಗಿ ಕಾಲದಲ್ಲೂ ಬೇರೆ ನಿರ್ವಹಣೆ ಇರ್ತವೆ. ಹಾಗೆ ಆಹಾರದ ಕೊರತೆ ಇರೋವಂಥ ಕಾಲದಲ್ಲೂ ಕೂಡ ಬೇರೆ ಬೇರೆ ನಿರ್ವಹಣಾ ಕ್ರಮಗಳನ್ನ ಅನುಸರಿಸಬೇಕಾಗತ್ತೆ. ಅಂದರೆ ಸಾಮಾನ್ಯವಾಗಿ ನಾವು ಒಂದು ಪೆಟ್ಟಿಗೆಯನ್ನು ನಾವು ನೋಡಿದ್ರೆ ತಳಮನೆ ಅಂತ ಇರುತ್ತೆ ಅಥವಾ ಅಡಿಮನೆ ಅಂತ ಕರಿತೀವಿ. ಸೊ ಅದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ನಾವು. ಅದಕ್ಕೋಸ್ಕರ ವಾರಕ್ಕೆ ಒಮ್ಮೆ ಆದರೂ ನಾವು ನಮ್ಮ ತುಡುವೆ ಜೇನು ಕುಟುಂಬವನ್ನು ತೆಗೆದು ನಾವು ನೋಡಬೇಕಾಗತ್ತೆ. ಅಡಿಮನೆಯನ್ನು ನಾವು ಸ್ವಚ್ಛಗೊಳಿಸ್ಕೋಬೇಕಾಗತ್ತೆ. ಅಡಿಮನೆಯಲ್ಲಿ ಈ ಮೊಟ್ಟೆ ಅಥವಾ ಸತ್ತಿರೋ ಹುಳುಗಳು ಏನಾದರೂ ಬಿದ್ದಿರ್ತವೆ, ಅಂಥವನ್ನ ಒಂದು ಚಾಕು ಅಥವಾ ಏನಾದರೂ ಒಂದು ಬ್ರಷ್ ತಗೊಂಡು ನಾವು ಸಂಪೂರ್ಣವಾಗಿ ಅಡಿಮನೆಯನ್ನು ಸ್ವಚ್ಛ ಮಾಡಿಸ್ಕೋಬೇಕಾಗತ್ತೆ. ಇದು ಬಹಳ ಪ್ರಮುಖವಾದದ್ದು. ಕೀಟ ಮತ್ತು ರೋಗಗಳನ್ನ ಇಲ್ಲೇ ನಾವು ಸಂಪೂರ್ಣವಾಗಿ ತಡಿಬೋದು. ಅದಲ್ಲದೆ ಆಹಾರ ಕೊರತೆ ಇರುವಂಥ ಸಂದರ್ಭದಲ್ಲಿ ಅಥವಾ ಮಳೆಗಾಲ ಇದ್ದಂಥ ಸಂದರ್ಭದಲ್ಲಿ ನಾವು ಒಂದು ಸ್ವಲ್ಪ ಸಕ್ಕರೆ ಪಾಕವನ್ನು ಕೂಡ ನಾವು ಕೊಡಬೇಕಾಗುತ್ತೆ ಜೇನು ಕುಟುಂಬಕ್ಕೆ. ಯಾಕಂದರೆ ವಾರ ಅಥವಾ 5 ದಿವಸ 10 ದಿವಸ ಹಿಂಗೆ ಮಳೆ ಇಟ್ಕೊಂಡಾಗ, ಜಡಿ ಮಳೆ ಇಟ್ಕೊಂಡಾಗ ಕುಟುಂಬ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಆವಾಗ ಆಹಾರದ ಕೊರತೆ ಇದ್ದಾಗ ಅವು ಕುಟುಂಬ ಬಹಳ ಇದು ಸಣ್ಣದಾಗ್ತಾ ಹೋಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವೇನಾದ್ರು ಸ್ವಲ್ಪ ಸಕ್ಕರೆ ಪಾಕವನ್ನು ಮಾಡಿ ಕುಟುಂಬಕ್ಕೆ ಕೊಟ್ಟಾಗ ಅದೇನಾಗ್ತಂದರೆ ಕುಟುಂಬ ಕುಡ್ಕೊಂಡು ಮತ್ತೆ ಸದೃಢವಾಗಿ ಬೆಳೆಯೋದಕ್ಕೂ ಸಾಧ್ಯ ಆಗುತ್ತೆ.
ಹಾಗೆ ನಾವು ಪರಾಗವನ್ನು ಕೂಡ ಕೊಡಬೇಕಾಗತ್ತೆ. ಅಂದರೆ ನೈಸರ್ಗಿಕವಾಗಿ ನಾವು ಏನಾದರೂ ಸಂಗ್ರಹಣೆ ಮಾಡಿದರೆ ಪರಾಗವನ್ನು, ಅದನ್ನು ಕೂಡ ನಾವು ಆಹಾರ ಕೊರತೆ ಇದ್ದಾಗ ಕೊಡ್ಬೋದು, ಅಥವಾ ಪರಾಗದ ಪೂರಕಗಳನ್ನ ಕೂಡ ನಾವು ಸಿದ್ಧಪಡಿಸ್ಕೋಬೋದು. ಸಿದ್ಧಪಡಿಸ್ಕೊಂಡು ನಾವು ಕುಟುಂಬಕ್ಕೆ ನಾವು ಆಹಾರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಕೊಡಬೇಕು. ಸುಗ್ಗಿಯ ಕಾಲದಲ್ಲಿ ನಾವು ಕುಟುಂಬವನ್ನು ನೋಡ್ತಿರ್ಬೇಕಾಗುತ್ತೆ, ಮತ್ತು ಅದಕ್ಕೆ ಮೇಣದ ಹಾಳೆಯನ್ನು ಕೊಡಬೇಕಾಗುತ್ತೆ. ಮೇಣದ ಹಾಳೆ ಕೊಟ್ಟ ನಂತರ ಅದರಲ್ಲಿ ತುಂಬಿರೋಂಥ ಜೇನುತುಪ್ಪವನ್ನು ಕೂಡ ಜೇನುತುಪ್ಪ ತೆಗೆಯೋ ಯಂತ್ರದಿಂದ ನಾವು ಸಂಗ್ರಹಣೆ ಮಾಡ್ಕೊಳ್ಳೋದು ಕೂಡ ತುಂಬ ಅವಶ್ಯಕತೆ. ಹಾಗೆ ಕೀಟ ರೋಗಗಳು ಬಂದಾಗ ಕೂಡ ಅವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಬೇಸಿಗೆನಲ್ಲಿ ಯಾವ ರೀತಿ ಇರಬೇಕು ನಿರ್ವಹಣೆ? ಬೇಸಿಗೆಯಲ್ಲಿ ಅತಿ ಹೆಚ್ಚು ಬಿಸಿಲು ಇರುತ್ತೆ. ಅದಕ್ಕೋಸ್ಕರ ಕುಟುಂಬವನ್ನು ನಾವು ಯಾವಾಗಲೂ ರೈತರಿಗೆ ಹೇಳ್ತಿರ್ತೀವಿ, ಆದಷ್ಟು ನೆರಳಲ್ಲಿ ಇಡಿ ಕುಟುಂಬವನ್ನು ಅಂತೇಳಿ. ಮತ್ತು ಕೆಲವು ಭಾಗದಲ್ಲಿ ಇದು ತಾಪಮಾನ ಜಾಸ್ತಿ ಇದ್ದಾಗ, ಉಷ್ಣಾಂಶ ಜಾಸ್ತಿ ಇದ್ದಾಗ ಆ ಪೆಟ್ಟಿಗೆ ಮೇಲೆ ಈ ಗೋಣಿ ಚೀಲ ಅಥವಾ ಯಾವುದರ ಒಂದು ಬಟ್ಟೆಯಿಂದ ಅದ್ರ ಮೇಲೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅಂತ ಹೇಳ್ತೀವಿ. ಮತ್ತು ನಿಮ್ಮ ಮಧುವನ ಸಮೀಪದಲ್ಲಿ ಎಲ್ಲಾದರೂ ಕೂಡ ಒಂದು ಸ್ವಲ್ಪ ನೀರು ಒದಗಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಬೇಸಿಗೆಯಲ್ಲಿ ಜೇನುಹುಳುಗಳಿಗೆ ನೀರು ಕೂಡ ಬೇಕಾಗತ್ತೆ. ಕುಟುಂಬದ ಒಳಗಡೆಗೆ ಅದ್ರ ತಾಪಮಾನವನ್ನು ಕಡಿಮೆ ಮಾಡಿಕೊಳ್ಳೋ ಒಂದು ದೃಷ್ಟಿಯಿಂದ ನೀರಿನ ಅವಶ್ಯಕತೆ ಇರುತ್ತೆ, ಅದಕ್ಕೋಸ್ಕರ ನಾವು ಕೊಡಬೇಕಾಗತ್ತೆ. ಹಾಗೆ ಪೆಟ್ಟಿಗೆ ಒಳಗಡೆಗೆ ಒಂದು ಪ್ರವೇಶ ದ್ವಾರ ಅಂತ ಇರ್ತವೆ. ಅದರಲ್ಲಿ 2 ಥರ ಇರ್ತವೆ. ಒಂದು ಸಣ್ಣ ಪ್ರವೇಶ ಇರುತ್ತೆ, ಇನ್ನೊಂದು ದೊಡ್ಡದು ಎಂಟ್ರೆನ್ಸ್ ಇರುತ್ತೆ. ನಾವು ಸಾಧ್ಯ ಆದಷ್ಟು ಬೇಸಿಗೆ ಕಾಲದಲ್ಲಿ ದೊಡ್ಡದಾಗಿರುವಂಥ ಪ್ರವೇಶ ದ್ವಾರವನ್ನು ಒದಗಿಸ್ಕೊಡ್ಬೇಕಾಗತ್ತೆ. ಆವಾಗ ಗಾಳಿ ಕೂಡ ಸರಳವಾಗಿ ಕುಟುಂಬದ ಒಳಗಡೆ ಹೋಗುತ್ತೆ. ಹೊರಗಡೆ ಬರೋದ್ರಿಂದ ಒಂದು ತಣ್ಣನೆಯ ತಂಪಾದ ಒಂದು ವಾತಾವರಣನ ನಾವು ಕಲ್ಪಿಸ್ಕೊಡ್ಬೇಕಾಗುತ್ತೆ. ತಾವು ಸಕ್ಕರೆ ಪಾಕನ ಒದಗಿಸ್ಕೊಡ್ಬೇಕು ಅಂತಂದ್ರಲ್ಲ, ಈ ಬೆಲ್ಲದ ಪಾಕ ಆಗಲ್ವಾ? ಸಕ್ಕರೆ ಪಾಕವನ್ನು ಸಾಮಾನ್ಯವಾಗಿ ಮಾಡ್ತೀವಿ. ಬೆಲ್ಲದ ಪಾಕದಲ್ಲಿ ಸಾವಯವ ಬೆಲ್ಲ ಆಗಿದ್ರೆ ನಡೆಯುತ್ತೆ. ಆದರೆ ಈಗ ಅಂಗಡಿಯಲ್ಲಿ ಸಿಗುವಂಥ ಬೆಲ್ಲವನ್ನು ನಾವು ಒಂದು ಸ್ವಲ್ಪ ಪರೀಕ್ಷೆಯನ್ನು ಮಾಡಿ ನೋಡಿದ್ವಿ. ಜೇನುಹುಳಗಳು ತಗೊಂಡಾಗ ಒಂದು ಸ್ವಲ್ಪ ಅವಕ್ಕೆ ಜೇನುಹುಳಗಳಿಗೆ ಭೇದಿ ಆಗೋದು ಕೂಡ ಅಬ್ಸರ್ವ್ ಮಾಡ್ತೀವಿ ನಾವು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದರೆ ಇದು ಸಕ್ಕರೆ ಪಾಕವನ್ನೇ ಕೊಡಿ ಅಂತ ಹೇಳ್ತೀವಿ. ಮತ್ತು ಸಕ್ಕರೆ ಪಾಕವನ್ನು ಪ್ರಮಾಣ ಕೂಡ ನಾವು ಈಸಿಯಾಗಿ ನಾವು ಅಳತೆ ಹಾಕೋಬೋದು. ಈಗ ಸಕ್ಕರೆ ಪಾಕವನ್ನು ನಾವು ಹೆಂಗೆ ಬೇಕಂಗೆ ಮಾಡಿದ್ರೆ ಆಗೋದಿಲ್ಲ. 1 ಲೋಟ ನೀರಿಗೆ 1 ಲೋಟ ಸಮ ಪ್ರಮಾಣವಾಗಿ ಸಕ್ಕರೆಯನ್ನು ಹಾಕಬೇಕಾಗತ್ತೆ. ಸೊ ಅದು ಅಳತೆಯನ್ನು ಕೂಡ ನಮಗೆ ರೈತರಿಗೆ ಭಾಳ ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ 1 ಲೋಟ ನೀರಿಗೆ 1 ಲೋಟ ಸಕ್ಕರೆನ ಒಂದು ಬಟ್ಲಲ್ಲಿ ಹಾಕಿ ಕಲಸಿ ಸ್ವಲ್ಪ ಉಗುರು ಬೆಚ್ಚಗೆ ಕಾಯಿಸಿ ಆರಿಸಿದ ನಂತರ ಆ ಬಟ್ಲನ್ನ ನಾವು ಕುಟುಂಬದೊಳಗಡೆ ಕೊಡಬೇಕು. ಮತ್ತು ಕುಟುಂಬದೊಳಗಡೆ ಕೊಡಬೇಕಾದ್ರೆ ಬಟ್ಲಲ್ಲಿ ಏನಾದರೂ ಗರಿಕೆ ಹುಲ್ಲು ಅಥವಾ ತೆಂಗಿನಾರು ಏನಾದರೂ ಹಾಕಿ ಕೊಡಬೇಕಾಗತ್ತೆ, ಕಡ್ಡಿಗಳು ಏನಾದರೂ ಹಾಕಿ ಕೊಡಬೇಕಾಗತ್ತೆ. ಇಲ್ಲಾಂದರೆ ಇದು ಜೇನುಹುಳುಗಳು ಬಂದು ಕುತ್ಕೊಂಡು ಕುಡಿಬೇಕಾದ್ರೆ ಆ ಸಕ್ಕರೆ ಪಾಕಕ್ಕೆ ಬಿದ್ದು ಸತ್ತೋಗೋವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾವು ತೆಂಗಿನಾರು ಏನಾದರೂ ಒಳಗಡೆ ಕಡ್ಡಿಗಳು ಹಾಕಿ ನಾವು ಬಟ್ಲಲ್ಲಿ ಕುಟುಂಬದ ಒಳಗಡೆಗೆ ಇಟ್ಟು ಕೊಡಬೇಕಾಗುತ್ತೆ. ಎಷ್ಟು ಅಂತರದಲ್ಲಿ ಕೊಡಬೇಕಾಗತ್ತೆ? ಪ್ರತಿ ದಿವಸ ಕೊಡಬೇಕಾಗತ್ತಾ ಹೇಗೆ? ಇಲ್ಲ, ಇದು ಆಹಾರ ಕೊರತೆ ಇದ್ದಾಗ ಕೊಡ್ಬೇಕಷ್ಟೇ, ಯಾವಾಗಲೂ ಕೊಡಬೇಕು ಅಂತ ಏನಿಲ್ಲ. ಆಹಾರ ಕೊರತೆ ಇದ್ದಾಗ ಮತ್ತೆ ಮಳೆಗಾಲ ಇದ್ದಾಗ, ಅದು ಮಳೆಗಾಲ ಅಂದರೆ ಏನಾದ್ರು ಜಡಿ ಮಳೆಗಳು ಇಟ್ಕೊಂಡಾಗ, ಅಂದರೆ 4 ದಿವಸ 5 ದಿವಸ ಇಟ್ಕೊಂಡಾಗ ಹುಳುಗಳು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಮತ್ತು 3ನೇದಂದರೆ ತುಂಬ ಸಣ್ಣ ಕುಟುಂಬ ಇದ್ದಾಗ, ಅಂದರೆ ಸಣ್ಣ ಕುಟುಂಬ ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೋತ್ ಆಗಬೇಕು ಅನ್ನಂಗಿದ್ದಾಗ ಆವಾಗ ಸಕ್ಕರೆ ಪಾಕವನ್ನು ಕೊಡಬೇಕು. ಮತ್ತು ಹೊಸ ಜಾಗಕ್ಕೆ ನೀವು ಕುಟುಂಬವನ್ನು ತಗೊಂಡಾಗ, ಅಂದರೆ ಈ ಊರಿಂದ ಈ ಮತ್ತೊಂದು ಊರಿಗೆ ತಗೊಂಡೋಗಿ ಹೊಸದಾಗಿ ನಾವು ಜೇನು ಸಾಕಾಣಿಕೆ ಮಾಡಬೇಕು ಅನ್ನೋ ಕುಟುಂಬ ತಗೊಂಡೋಗ್ತೀವಲ್ಲ, ಸೊ ಅಂಥ ಸಂದರ್ಭದಲ್ಲಿ ಇದು ಒಂದು 3 ದಿನಕ್ಕೊಂದ್ಸಲ ಈ ಥರ ನಾವು ಒಂದು 3-4 ಟೈಮ್ ನಾವು ಕೊಟ್ಟಾಗ ಅಷ್ಟಕ್ಕೆ ಜೇನು ಹುಳುಗಳು ಕೂಡ ಆ ಜಾಗಕ್ಕೆ ಹೊಂದ್ಕೊಳ್ತವೆ. ಮತ್ತು ಸಕ್ಕರೆ ಪಾಕ ಸಿಗೋದ್ರಿಂದ ಅವು ಕುಡಿದು ಒಂದು ಸ್ವಲ್ಪ ಶಕ್ತಿ ಬರುತ್ತೆ, ಕುಟುಂಬವನ್ನು ಕೂಡ ಚೆನ್ನಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಈಗ ಒಂದ್ಸರಿ ನಾನು ಆಹಾರ ಇಟ್ಟೆ, ಅದು ಸಂಪೂರ್ಣವಾಗಿ ಖಾಲಿ ಆದಮೇಲೆ ಮತ್ತೆ ಕೊಡಬೇಕಾ ಹೇಗೆ ಅಂತ? ಒಂದು ಸಲ ಕೊಡಬೇಕಾದ್ರೆ ನಾವು ಸಾಮಾನ್ಯವಾಗಿ 200 ರಿಂದ 250 ml ಕೊಡೋದಕ್ಕೆ ಹೇಳ್ತೀವಿ. ಇದು ಒಂದು 2 ರಿಂದ 3 ದಿನದೊಳಗೆ ಅವು ಖಾಲಿ ಮಾಡ್ತವೆ. ನಾವು ನೋಡ್ಬೇಕಾಗತ್ತೆ 2 ದಿನ ಮುಂದೆ. ಕೆಲವು ಸಲ ಏನಂದ್ರೆ ಆಹಾರ ತುಂಬಾ ಚೆನ್ನಾಗಿ ಜೇನುಹುಳುಗಳಿಗೆ ಸಿಗ್ತಾ ಇದ್ದಾಗ ನೀವು ಸಕ್ಕರೆ ಪಾಕ ಕೊಟ್ಟರು ಕೂಡ ಜೇನುಹುಳುಗಳು ಅವನ್ನ ಇಷ್ಟಪಡೋದಿಲ್ಲ, ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅವು. ಮತ್ತೆ ಕೆಲವು ಸಲ ಏನಾಗ್ತಂದ್ರೆ ನಾವೇನಾದ್ರೂ ಉಗುರು ಬೆಚ್ಚಗೆ ಕಾಯಿಸಿ ಕೊಡದೇನೆ ಹಾಗೇನೆ ಕೊಟ್ಟಾಗ ಒಂದು ಸ್ವಲ್ಪ ಫಂಗಸ್ ಗ್ರೋತ್ ಬಂದಂಗೂ ಆಗುತ್ತೆ 2ನೇ ದಿನ ಅಥವಾ 3ನೇ ದಿನದ. ಸೊ ಅಂಥ ಟೈಮಲ್ಲೂ ಕೂಡ ಜೇನುಹುಳುಗಳು ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅದನ್ನ ನೋಡ್ಕೊಂಡು ನಾವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಸಾಮಾನ್ಯವಾಗಿ 3 ದಿನಕ್ಕೊಮ್ಮೆ ಕೊಟ್ಟರೆ ಸಾಕಾಗುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ.
ಕೇಳಿ ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮಗಳನ್ನು. ಭೂತಾಯ ಕಾಸಿನ ಸರ ಜೇನು ಹುಳುಗಳಿಗೂ ಕೀಟ ರೋಗಗಳು ಕಾಡ್ತವೆ, ಅದರ ನಿರ್ವಹಣೆ ಬಗ್ಗೆ. ನಮ್ಮ ತುಡುವೆ ಜೇನಲ್ಲಿ ಪ್ರಮುಖವಾಗಿ ಕೀಟವನ್ನು ನಾವು ನೋಡೋದೇ ಆದರೆ ಒಂದು ಮೇಣದ ಚಿಟ್ಟೆ ಅಂತ ಬರುತ್ತೆ, ಇದನ್ನು ನಾವು ಕಾಡ್ಬೋದು. ಕಡ್ಜ ಬರುತ್ತೆ, ಇರುವೆಗಳು ಬರ್ತವೆ, ಮತ್ತು ಕೆಲವು ಭಾಗದಲ್ಲಿ ಪಕ್ಷಿಗಳು ಕೂಡ ಕಾಟ ಕೊಡ್ತವೆ. ಹಾಗೆ ಕೋತಿಗಳು ಮತ್ತು ಕರಡಿಗಳು ಇವೆಲ್ಲ ಕಾಟ ಇರ್ತವೆ. ಆದರೆ ಪ್ರಮುಖವಾಗಿ ಮೇಣದ ಚಿಟ್ಟೆದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗತ್ತೆ. ಈ ಮೇಣದ ಪತಂಗ ಏನು ಮಾಡುತ್ತೆ ಅಂದರೆ ಸಾಯಂಕಾಲದೊತ್ತು ಕುಟುಂಬದ ಒಳಗಡೆಗೆ ಅಂದರೆ ಪ್ರವೇಶ ದ್ವಾರದೊಳಗಡೆ ಬಂದ್ಬಿಟ್ಟು ಆ ತಳಮನೆಯಲ್ಲಿ ಮೊಟ್ಟೆ ಇಟ್ಬಿಟ್ಟು ಹೊರಟೋಗುತ್ತೆ. ಆ ಮೊಟ್ಟೆ ಇಟ್ಟಾದ್ಮೇಲೆ ಆ ಮೊಟ್ಟೆ ಹೊಡೆದು ಬರೋಕ್ಕೆ ಒಂದು 5 ರಿಂದ 10 ದಿವಸ ಬೇಕಾಗುತ್ತೆ. ಸೊ ಈ ಗುಂಪಾಗಿ ಮೊಟ್ಟೆ ಇಟ್ಟಿರುತ್ತೆ. ಒಂದ್ಸಲ ಮೊಟ್ಟೆ ಇಟ್ಟರೆ ಸುಮಾರು ಒಂದು 100ವರೆಗೂ ಮೊಟ್ಟೆ ಇಟ್ಟಿರುತ್ತೆ. ಸೊ ನಾವು ವಾರಕ್ಕೊಮ್ಮೆ ನಾವು ಕುಟುಂಬವನ್ನು ಪರೀಕ್ಷೆ ಮಾಡ್ಬೇಕಾದ್ರೆ ಆ ತಳಮನೆಯನ್ನೇ ಸ್ವಚ್ಛ ಮಾಡಿಕೊಂಡ್ರೆ ಆ ಮೊಟ್ಟೆಗಳನ್ನೆಲ್ಲ ಸಾಯಿಸ್ಬೋದು. ಮತ್ತು ಏನಾದ್ರು ಸಣ್ಣ ಪುಟ್ಟ ಮರಿ ಹುಳ ಬಂದಿದ್ರೆ ಅಂದರೆ ಲಾರ್ವಾ ಅಂತ ಕರಿತೀವಲ್ಲ, ಆ ಥರ ಮೇಣದ ಚಿಟ್ಟೆದು ಏನಾದ್ರು ಬಂದಿತ್ತು ಅಂದರೆ ಸೊ ಅಲ್ಲೇ ನಾವು ಅದನ್ನು ನಾಶ ಮಾಡಬೇಕಾಗತ್ತೆ. ಆವಾಗ ಅದು ಕುಟುಂಬದ ಮೇಲೆ ಹೋಗಿ ಆ ರಾಡೆಗಳನ್ನ ಅಥವಾ ಎರೆಗಳನ್ನ ತಿನ್ನೋದಿಲ್ಲ. ಸೊ ಅಲ್ಲಿ ನಾವು ನಿಯಂತ್ರಣ ಮಾಡ್ಕೋಬೋದು. ಮತ್ತು ಎರಡನೇದು ಏನಂದರೆ ಕುಟುಂಬ ಯಾವಾಗಲೂ ಸದೃಢವಾಗಿ ಇರುವಂಥ ನೋಡ್ಕೋಬೇಕು. ತುಂಬ ಸಣ್ಣ ಕುಟುಂಬ ಮತ್ತು ವೀಕ್ ಇರೋವಂಥ ಕುಟುಂಬ ಆಗಿತ್ತು ಅಂದರೆ ಈ ಚಿಟ್ಟೆ ಬೇಗ ಅದನ್ನ ಅಟ್ಯಾಕ್ ಮಾಡುತ್ತೆ. ಹಾಗೆ ಕುಟುಂಬದ ಒಳಗಡೆಗೆ ರಾಡೆಗಳು ಅಂತ ಕರೆದೆ, ಎರಿ ಅಥವಾ ರಾಡೆ ಅಂತ ಕರಿತೀವಿ, ಕೂಮ್ಸ್. ಸೊ ಅದು ಏನಾದರೂ ಹಳೇದಾಗಿದ್ದರೆ, ಕಪ್ಪುದಾಗಿದ್ದರೆ ಅಂಥ ರಾಡೆಗಳನ್ನ ಬದಲಾಯಿಸಬೇಕಾಗತ್ತೆ. ಇಲ್ಲಾಂದರೆ ಆ ಕಪ್ಪುದಾಯಿತು ಅಥವಾ ಹಳೇದಾದ ರಾಡೆಗಳು ಇತ್ತು ಅಂದರೆ ಈ ಮೇಣದ ಚಿಟ್ಟೆನ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ, ಮೊಟ್ಟೆ ಇಡೋಕ್ಕೆ ಅಲ್ಲಿ ಅವಕಾಶಗಳು ಜಾಸ್ತಿ ಕೊಡುತ್ತೆ. ಈ ಥರ ಕುಟುಂಬವನ್ನು ನೀವು ಸದೃಢವಾಗಿ ಇಟ್ಕೊಂಡ್ರೆ ನೀವು ಮೇಣದ ಚಿಟ್ಟೆಯನ್ನು ನಿಯಂತ್ರಣವನ್ನು ಮಾಡ್ಬೋದು. ಏನು ಮಾಡುತ್ತೆ ಇದು ಮೇಣದ ಚಿಟ್ಟೆ ಅಂದರೆ? ಎರಿ ಅಥವಾ ರಾಡೆ ಇರ್ತಲ್ಲ, ಸೊ ಅದನ್ನು ತಿನ್ನುತ್ತೆ. ಅಂದರೆ ಒಂಥರ ಬಲೆ ಥರ ಇಣಿಯುತ್ತೆ. ಮತ್ತು ಇಡೀ ಕುಟುಂಬವನ್ನು ಅಂದರೆ ಷಟ್ಭುಜಾಕಾರದ ಕಣಗಳು ಏನಿರ್ತಾರ, ಸೊ ಆ ಕುಟುಂಬವನ್ನು ಇಡೀ ನಾಶವನ್ನು ಮಾಡುತ್ತೆ. ಮತ್ತು ಅದು ತಿನ್ನೋದ್ರಿಂದ ಏನಾಗ್ತಂದರೆ ಈ ಜೇನುಹುಳುಗಳಿಗೆ ಮೊಟ್ಟೆ ಇಡೋಕ್ಕೆ ಮತ್ತು ಮರಿ ಮಾಡ್ಕೊಳ್ಳೋಕ್ಕೆ, ಆಹಾರ ಸಂಗ್ರಹಣೆ ಮಾಡೋಕ್ಕೆ ಸ್ಥಳಾವಕಾಶ ಇರೋದಿಲ್ಲ. ಅವಾಗ ಏನು ಮಾಡ್ತದೆ ಅಂದರೆ ಕುಟುಂಬ ಜಾಗವನ್ನು ಬಿಟ್ಟು ಬೇರೆ ಜಾಗಕ್ಕೆ ಪಲಾಯನ ಮಾಡುತ್ತೆ. ಇದರಿಂದ ರೈತರಿಗೆ ಬಹಳ ನಷ್ಟ ಆಗುತ್ತೆ. ಒಂದು ಕುಟುಂಬ ಬಿಟ್ಟೋದ್ರೆ ಸುಮಾರು 1,500 ರೂಪಾಯಿಂದ 2,000 ರೂಪಾಯಿ ಒಂದು ಕುಟುಂಬ ಇರುತ್ತೆ. ಸೊ ಆರ್ಥಿಕವಾಗಿ ಕೂಡ ನಷ್ಟ ಆಗುತ್ತೆ ರೈತರಿಗೆ. ಅದಕ್ಕೋಸ್ಕರ ಮೇಣ ಚಿಟ್ಟೆಯನ್ನು ಆದಷ್ಟು ನಾವು ಸರಿಯಾಗಿ ನಿರ್ವಹಣೆನ ನಾವು ಮಾಡಲೇಬೇಕಾಗುತ್ತೆ. ಜೇನು ಸಾಕಾಣಿಕೆಗೆ ಬೇಕಾಗುವಂತಹ ತರಬೇತಿ ಮತ್ತು ಉಪಕರಣಗಳು ಎಲ್ಲಿ ಸಿಗ್ಬೋದು ಅಂತೀರಿ? ತೋಟಗಾರಿಕಾ ಇಲಾಖೆ ಮುಖಾಂತರ ಜೇನು ಸಾಕಾಣಿಕೆ ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದೆ. ಕರ್ನಾಟಕದಲ್ಲಿರುವಂಥ ಎಲ್ಲ ತೋಟಗಾರಿಕೆ ಇಲಾಖೆಗಳಲ್ಲಿ, ಪ್ರತಿ ತಾಲೂಕಲ್ಲಿ ಇರುವಂಥ ತೋಟಗಾರಿಕೆ ಇಲಾಖೆಗಳು ಕೂಡ ಇದು ಬೇಕಾಗುವಂಥ ಉಪಕರಣಗಳು, ಜೇನು ಕುಟುಂಬಗಳು ಅವನ್ನ ಸಬ್ಸಿಡಿ ಮುಖಾಂತರ ರೈತರಿಗೆ ಒದಗಿಸ್ತಾ ಇದ್ದಾರೆ. ಹಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಈ ಏನೇನಿದೆ, ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ರೈತ ಸಂಪರ್ಕ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯ ಅಥವಾ ಸಂಶೋಧನಾ ಕೇಂದ್ರಗಳು ಇದ್ದೇ ಇರ್ತವೆ. ಅಲ್ಲೂ ಕೂಡ ನೀವು ಭೇಟಿ ಮಾಡಿದ್ರೆ ನಿಮಗೆ ಜೇನು ಸಾಕಾಣಿಕೆ ಬಗ್ಗೆ ತರಬೇತಿಯನ್ನು ಅದ್ರ ಬಗ್ಗೆ ಹೇಳ್ತಾರೆ. ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ GKVKಯಲ್ಲಿ ಕೂಡ ನಾವು ನಿರಂತರವಾಗಿ ತರಬೇತಿ ಕಾರ್ಯಕ್ರಮವನ್ನು ಮಾಡ್ತಿರ್ತೀವಿ. ಇದ್ರ ಜೊತೆಗೆ ಸುಮಾರು ಸಹಕಾರ ಸಂಘಗಳಿದ್ದಾವೆ, ಜೇನು ಕೃಷಿಗೆ ಸಂಬಂಧಪಟ್ಟಂಥ ಸಹಕಾರ ಸಂಘಗಳಿದ್ದಾವೆ. ಅವರು ಕೂಡ ತರಬೇತಿ ಕಾರ್ಯಕ್ರಮಗಳನ್ನ ಮಾಡ್ತಿರ್ತಾರೆ. ಮತ್ತು FPOs ಕೂಡ ಇವತ್ತು ಕೆಲಸ ಮಾಡ್ತಿದ್ದೇವೆ ಕರ್ನಾಟಕದಾದ್ಯಂತ. ಅವು ಕೂಡ ಜೇನು ಸಾಕಾಣಿಕೆ ಬೇಕಾಗುವಂಥ ಉಪಕರಣಗಳು ಮತ್ತು ತರಬೇತಿಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ. ಉಪಕರಣಗಳು ಏನೇನು ಬೇಕಾಗ್ತವೆ ಜೇನುಹುಳ ಸಾಕ್ತೀನಿ ಅಂತಂದ್ರೆ? ನಮಗೆ ಸಾಮಾನ್ಯವಾಗಿ ಜೇನು ಕುಟುಂಬ ಬೇಕಾಗುತ್ತೆ. ಜೇನು ಕುಟುಂಬವನ್ನ ಇಟ್ಟು ಸಾಕೋದಕ್ಕೆ ಜೇನು ಪೆಟ್ಟಿಗೆ ಬೇಕಾಗುತ್ತೆ. ಜೇನು ಪೆಟ್ಟಿಗೆ ನಂತರ ಸ್ಟ್ಯಾಂಡ್ ಬೇಕಾಗುತ್ತೆ. ಯಾಕಂದ್ರೆ ಪೆಟ್ಟಿಗೆನ ಹಾಗೆ ಇಡೋದ್ರಿಂದ ಏನಾಗ್ತಂದ್ರೆ ಇರುವೆಗಳು ಕಾಟ ಎಲ್ಲ ಬರ್ತವೆ. ಅದಕ್ಕೋಸ್ಕರ ನಾವು ಸ್ಟ್ಯಾಂಡ್ ಮೇಲೆ ಇಟ್ಟು ನಾವು ಅದನ್ನ ಸಾಕಾಣಿಕೆ ಮಾಡಬೇಕಾಗತ್ತೆ. ಹಾಗೆ ಹೊಗೆ ತಿದಿ ಅಂತ ಬೇಕಾಗುತ್ತೆ, ಸ್ಮೋಕರ್ ಅಂತ ಕರಿತೀವಿ ಅದನ್ನ, ಹೊಗೆ ತಿದಿ ಅಂತ ಬೇಕಾಗುತ್ತೆ. ಸೊ ಹೊಗೆ ತಿದಿಯನ್ನು ಕೂಡ ನಾವು ಬಳಸ್ತೀವಿ. ಹಾಗೆ ರಾಣಿ ಗೇಟು, ರಾಣಿ ಪಂಜರ ಇವೆಲ್ಲ ಬೇಕಾಗ್ತವೆ ಅಷ್ಟೇ. ಅಂದರೆ 2-3 ಪೆಟ್ಟಿಗೆ ಇದ್ರೆ ಏನು ಬೇಕಾಗಲ್ಲ. ನೀವು ಜಾಸ್ತಿ ಮಟ್ಟದಾಗೆ ದೊಡ್ಡ ಮಟ್ಟ ಮಾಡ್ಬೇಕಾದ್ರೆ ಇವೆಲ್ಲ ಬೇಕಾಗುತ್ತೆ. ಮತ್ತು ಜೇನುತುಪ್ಪ ತೆಗೆಯೋ ಯಂತ್ರ ಒಂದಿದೆ. ಸೊ ಇದರಿಂದ ಏನಾಗ್ತಂದ್ರೆ ಜೇನು ಎರೆಗಳು ಏನು ಬಂದಿರ್ತವೆ ಅದನ್ನು ಮಿಷಿನ್ಗೆ ಹಾಕಿ ನಾವು ಜೇನುತುಪ್ಪ ತೆಗೆಯೋದ್ರಿಂದ ಆ ಎರೆಗಳನ್ನ ಪುನಃ ಮರುಬಳಕೆ ಮಾಡ್ಬೋದು ನಾವು. ಮತ್ತು ಅದು ಎರೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಅದರಿಂದ ಏನಾಗ್ತಂದ್ರೆ ನಮಗೆ ಜೇನುತುಪ್ಪದ ಇಳುವರಿ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ಹೊರತುಪಡಿಸಿ ಮುಖಪರ್ದೆ ಬೇಕಾಗುತ್ತೆ. ಅಂದರೆ ಪ್ರಾರಂಭಿಕ ಜೇನು ಕೃಷಿಕರಿಗೆ ಒಂದು ಸ್ವಲ್ಪ ಭಯ ಇರುತ್ತೆ, ಜೇನುಗಳು ಚುಚ್ಚಬಹುದು, ನಮ್ಮ ದಾಳಿ ಮಾಡ್ಬೋದು ಅಂತ ಭಯ ಇರುತ್ತೆ. ಅದಕ್ಕೋಸ್ಕರ ಒಂದು ಮುಖಪರ್ದೆಯನ್ನು ಕೂಡ ಸಿದ್ಧಪಡಿಸಿದ್ದೀವಿ. ಸೊ ಆ ಮುಖಪರ್ದೆ ಹಾಕ್ಕೊಂಡು ನಾವು ಜೇನು ಕುಟುಂಬನ ಸಲೀಸಾಗಿ ನಾವು ಪರೀಕ್ಷೆಯನ್ನು ಮಾಡ್ಬೋದು. ಇಷ್ಟು ಉಪಕರಣಗಳು ಬೇಕಾಗ್ತದೆ. ಅಂದಾಜು ಏನು ಧಾರಣೆ ಆಗ್ಬೋದು? ಒಂದು ಪೆಟ್ಟಿಗೆಗೆ ಸುಮಾರು 2,000 ರೂಪಾಯಿವರೆಗೂ ದರ ಇದೆ.
ಅದ್ರ ಜೊತೆಗೆ ಜೇನು ಕುಟುಂಬಕ್ಕೂ ಅಷ್ಟೇ 2,000 ರೂಪಾಯಿ ಇದೆ. ಆದರೆ ಜೇನು ಕುಟುಂಬವನ್ನು ರೈತರೇ ಅವರು ಹಿಡಿದು ಹಾಕೋಬಹುದು. ಅದ್ರ ಜೊತೆಗೆ ಸ್ಟ್ಯಾಂಡು ಅದು ಕೂಡ ಒಂದು 500 ರೂಪಾಯಿಂದ 600, 700 ರೂಪಾಯಿವರೆಗೂ ಒಂದು ಸ್ಟ್ಯಾಂಡ್ ಇದೆ. ಮತ್ತು ಈ ಹೊಗೆ ತಿದಿ ಅದು ಕೂಡ ಒಂದು 350ರಿಂದ 400 ರೂಪಾಯಿವರೆಗೂ ಸಿಗುತ್ತೆ. ಮತ್ತು ಮುಖ ಪರ್ದೆ ಅದು ಕೂಡ 300ರಿಂದ 500 ರೂಪಾಯಿವರೆಗೂ ಇದ್ದಾವೆ. ಇದ್ರ ಜೊತೆಗೆ ಜೇನುತುಪ್ಪ ತೆಗೆ ಯಂತ್ರ ಅದು ಕೂಡ ಕೆಲವು ಕಡೆ ಸ್ಟೈನ್ಲೆಸ್ ಸ್ಟೀಲ್ ಇದ್ದಾವೆ. ಮತ್ತು 2 ಫ್ರೇಮ್ದು ಮತ್ತು 4 ಫ್ರೇಮ್ದು ಅಂತ ಕರಿತೀವಿ. ಆ ಥರ 3,000ದಿಂದ 6,000 ರೂಪಾಯಿವರೆಗೂ ಜೇನುತುಪ್ಪ ತೆಗೆಯೋ ಯಂತ್ರಕ್ಕೆ ಬೆಲೆ ಇದೆ. ಒಂದು ಪೆಟ್ಟಿಗೆ ಇಟ್ಕೊಂಡೋದ್ರೆ ಜೇನುತುಪ್ಪ ತೆಗೆ ಯಂತ್ರ ಬೇಕಾಗಲ್ಲ. ಅದನ್ನು ಬಿಟ್ಟು ಸುಮಾರು ಒಂದು 5,000 ರೂಪಾಯಿ ಖರ್ಚಾಗುತ್ತೆ ಒಂದು ಪೆಟ್ಟಿಗೆನ ಇಟ್ಟು ನಾವು ಸಾಕಾಣಿಕೆ ಮಾಡೋಕ್ಕಾರೆ. ಅದೇ ಥರ ನೀವು 10-15 ಪೆಟ್ಟಿಗೆ ಇಟ್ಕೊಂಡ ಅಂದರೆ ನಮಗೆ ಇವೆಲ್ಲ ಒಂದೊಂದೇ ಸಾಕಾಗುತ್ತೆ. ಯಾವುದು ಮುಖ ಪರ್ದೆ ಆಗಲಿ, ಹೊಗೆ ತಿದಿ ಆಗಲಿ, ಜೇನುತುಪ್ಪ ತೆಗೆ ಯಂತ್ರ ಆಗಲಿ, ನಮಗೆ ಕೇವಲ ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ಗಳ ಸಂಖ್ಯೆಗಳು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಅಂದರೆ GKVKನಲ್ಲಿ ನಿಮ್ಮ ಕೇಂದ್ರದ ಕೆಲಸ ಏನು? ನಮ್ಮಲ್ಲಿ ಅಖಿಲ ಭಾರತ ಸುಸಂಘಟಿತ ಜೇನುನೊಣ ಮತ್ತು ಪರಾಗಸ್ಪರ್ಶಿಗಳ ಸಂಶೋಧನಾ ಪ್ರಾಯೋಜನೆ ಇದೆ. ಜೊತೆಗೆ ಜೇನು ಕೃಷಿ ವಿಭಾಗ. ಇವೆರಡೂ ವಿಭಾಗಗಳ ಕೆಲಸ ಏನಂದರೆ ಶಿಕ್ಷಣ ಮತ್ತು ಸಂಶೋಧನೆ ಮತ್ತು ವಿಸ್ತರಣೆ ಮೂರಲ್ಲೂ ಕೂಡ ತೊಡಗಿಸ್ಕೊಂಡಿದ್ದೇವೆ. ನಮ್ಮಲ್ಲಿ ಜೇನು ಕೃಷಿಗೆ ಸಂಬಂಧಪಟ್ಟಂತೆ MSc ಕಾರ್ಯಕ್ರಮ ಇದೆ. ಮತ್ತು BSc ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ವಿಷಯವಾಗಿ ನಾವು ಜೇನು ಕೃಷಿನ ಬೋಧನೆ ಮಾಡ್ತೀವಿ, ಅಲ್ಲಿ ತೊಡಗಿಸ್ಕೊಳ್ತೀವಿ. ಅದಾದಮೇಲೆ ನಮ್ಮ ಇದು ASRPಯಲ್ಲಿ ನಾವು ಪ್ರಮುಖವಾಗಿ ಸಂಶೋಧನೆ ಮತ್ತು ವಿಸ್ತರಣಾ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇರ್ತೀವಿ. ನಮಗೆ ಪ್ರತಿ ವರ್ಷ ಕೂಡ ಒಂದಷ್ಟು ಪ್ರಯೋಗಗಳು ಅಂದರೆ ರೈತರಿಂದನೇ ನಾವು ಆ ಪ್ರಯೋಗಗಳನ್ನ ಸಮಸ್ಯೆಗಳನ್ನ ಇಟ್ಕೊಂಡು ನಾವು ಪ್ರಯೋಗಗಳನ್ನ ತಗೊಳ್ತಾ ಇರ್ತೀವಿ. ಜೇನು ಹುಳುಗಳಿಗೆ ಬರುವಂಥ ಕೀಟಗಳಾಗಿರ್ಬೋದು, ರೋಗಗಳಾಗಿರ್ಬೋದು. ಈಗ ಸಾಮಾನ್ಯವಾಗಿ ರೋಗ ಅಂದ ತಕ್ಷಣ ನಮಗೆ ತುಡುವೆ ಜನಿಗೆ ಒಂದು ವೈರಸ್ ಡಿಸೀಸ್ ಬರುತ್ತೆ, ತೈಸಾಕ್ ಬ್ರೂಡ್ ಡಿಸೀಸ್ ಅಂತ ಬರುತ್ತೆ. ಇದು 90ರ ದಶಕದಿಂದ ಕೂಡ ಕರ್ನಾಟಕದಲ್ಲಿ ನಾವು ಕಾಣ್ತಾ ಇದ್ವಿ. ಅದಕ್ಕೆ ಸೂಕ್ತವಾದಂಥ ನಿರ್ವಹಣಾ ಕ್ರಮಗಳು ಮತ್ತು ರೈತರಿಗೆ ಬೇಕಾಗುವಂಥ ಮಾಹಿತಿಯನ್ನು ಕೂಡ ನಾವು ಒದಗಿಸ್ಕೊಡ್ತಾ ಇರ್ತೀವಿ. ಹಾಗೆ ಜೇನುತುಪ್ಪಕ್ಕೆ ಸಂಬಂಧಪಟ್ಟಂತೆ ಅದರ ಆರೋಗ್ಯದಾಯಕ ಅಂಶಗಳನ್ನ ಕೂಡ ಸಂಶೋಧನೆ ಮುಖಾಂತರ ತಿಳ್ಕೊತಿರ್ತೀವಿ. ಮತ್ತು ವಿಸ್ತರಣೆ ಅಂತ ಬಂದಾಗ ಪ್ರತಿ 2 ತಿಂಗಳಿಗೊಮ್ಮೆ ನಾವು ಸುಮಾರು 50 ಜನಕ್ಕೆ ಒಂದು ತರಬೇತಿ ಕಾರ್ಯಕ್ರಮನ GKVKಯಲ್ಲಿ ಆಯೋಜನೆ ಮಾಡ್ತೀವಿ. 2 ದಿನಗಳ ತರಬೇತಿ ಕಾರ್ಯಕ್ರಮ ಆಗಿರುತ್ತೆ. ಇದರಲ್ಲಿ ನಾವು ಸಂಕ್ಷಿಪ್ತವಾಗಿ ಜೇನು ಸಾಕಾಣಿಕೆಗೆ ಬೇಕಾಗುವಂಥ ಎಲ್ಲ ಮಾಹಿತಿಯನ್ನು ಒದಗಿಸ್ಕೊಡ್ತೀವಿ. ಅದ್ರ ಜೊತೆಗೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಮತ್ತು ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಇವರೇನಾದರೂ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಹೋಗಿ ಅಲ್ಲಿ ತರಬೇತಿಯಲ್ಲಿ ಪಾಲ್ಗೊಳ್ತೀವಿ. ಹಾಗೆ ರೈತರಿಗೆ ಏನಾದರೂ ಜಾಸ್ತಿ ರೋಗಗಳು ಮತ್ತು ಕೀಟಗಳು ಅವರ ಮಧುವನಗಳಲ್ಲಿ ಕಂಡಾಗ ನಮಗೆ ಮಾಹಿತಿ ಕೊಟ್ಟರೆ ನಾವು ಅಲ್ಲಿ ಹೋಗಿ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಕೂಡ ರೈತರಿಗೆ ಒದಗಿಸುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊತಾ ಬರ್ತಿದ್ದೀವಿ. ಜೇನು ಸಾಕೋರಿಗೆ ಸರ್ಕಾರದ ಸೌಲಭ್ಯಗಳೇನಿದೆ? ತೋಟಗಾರಿಕೆ ಇಲಾಖೆ ಮೂಲಕ ಸಹಾಯಧನವನ್ನು ಕೂಡ ಜೇನು ಸಾಕಾಣಿಕೆಗೆ ನೀಡ್ತಾ ಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಒಂದು ಜೇನು ಪೆಟ್ಟಿಗೆ, ಜೇನು ಕುಟುಂಬ, ಸ್ಟ್ಯಾಂಡ್ ಇವು ಮೂರನ್ನು ಸೇರಿ 4,500 ರೂಪಾಯಿ ಆಗುತ್ತೆ. ಸುಮಾರು 75% ಸಾಮಾನ್ಯ ರೈತರಿಗೆ ಸಹಾಯಧನವನ್ನು ಕೊಡುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಾದರೆ 90%ವರೆಗೂ ಸಹಾಯಧನವನ್ನು ಕೊಡುತ್ತೆ. ಸಬ್ಸಿಡಿ ದರದ ಮುಖಾಂತರ ಈ ಪೆಟ್ಟಿಗೆಗಳನ್ನ ಅವರು ಖರೀದಿ ಮಾಡ್ಕೋಬೋದು. ಆಸಕ್ತ ರೈತರು ನಿಮ್ಮ ಸಮೀಪದ ತಾಲೂಕಲ್ಲಿರುವಂಥ ತೋಟಗಾರಿಕೆ ಇಲಾಖೆಗೆ ಭೇಟಿ ಮಾಡಿದ್ರೆ ಸೌಲಭ್ಯಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ. ಹಾಗೆ ಮಧುವನ ಅಂತ ಒಂದು ಯೋಜನೆ ಇದೆ. 14 ಜೇನು ಕುಟುಂಬ, ಜೇನು ಪೆಟ್ಟಿಗೆ ಮತ್ತು ಸ್ಟ್ಯಾಂಡ್ಗಳು ಮತ್ತು ಮರಿ ಪೆಟ್ಟಿಗೆ, ಹಾಗೆ ಜೇನುತುಪ್ಪ ತೆಗೆಯೋ ಯಂತ್ರ, ಹೊಗೆ ತಿದಿ, ಮುಖ ಪರ್ದೆ ಇವೆಲ್ಲವನ್ನೂ ಒಳಗೊಂಡಂಥ ಮಧುವನ ಸ್ಕೀಮ್ ಕೂಡ ಪ್ರತಿ ತಾಲೂಕಲ್ಲೂ ಕೂಡ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ. ನಿಮ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಏನಾದರೂ ಸೌಲಭ್ಯಗಳಿದೆಯಾ? ನಮ್ಮಲ್ಲಿ ಸಹಾಯಧನ ಆ ಥರದ್ದೇನಿಲ್ಲ. ಆದರೆ ವರ್ಷ ಪೂರ್ತಿ ನಿಮಗೆ ಬೇಕಾಗುವಂಥ ಉಪಕರಣಗಳು ಯಾವಾಗಲೂ ಲಭ್ಯ ಆಗಿರ್ತವೆ. ಜೇನು ಪೆಟ್ಟಿಗೆ, ಜೇನು ಕುಟುಂಬ ಮತ್ತು ಜೇನು ಕುಟುಂಬವೂ ಅಷ್ಟೇ ತುಂಬ ಸದೃಢವಾಗಿರುವಂಥ ಜೇನು ಕುಟುಂಬಗಳನ್ನ ನಾವು GKVKಯಿಂದ ರೈತರಿಗೆ ಒದಗಿಸ್ತಾ ಇರ್ತೀವಿ. ಜಾಸ್ತಿ ಸಂಖ್ಯೆಯಲ್ಲಿ ಬೇಕಾದರೆ ಮುಂಚೆನೇ ನಮಗೆ ಅವರು ಆರ್ಡರ್ ಹೇಳಿದರೆ ಅದನ್ನು ಒಂದು 15-20 ದಿವಸದೊಳಗಡೆ ಡೆವಲಪ್ ಮಾಡಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮತ್ತು ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇರ್ತೀವಿ. ಹಾಗೆ ಇದಕ್ಕೆ ಬೇಕಾಗುವಂಥ ವೈಜ್ಞಾನಿಕ ಮಾಹಿತಿಯನ್ನು ಕೂಡ ನಿರಂತರವಾಗಿ ನಾವು ಕೊಡ್ತಾ ಇರ್ತೀವಿ. ಡಾಕ್ಟರ್ ವಿಜಯಕುಮಾರ್ ಅವರೇ, ಒಂದು ಸಾಧಾರಣ ಜೇನು ಪೆಟ್ಟಿಗೆಯಿಂದ ಎಷ್ಟು ಜೇನುತುಪ್ಪದ ಇಳುವರಿ ಬರುತ್ತೆ? ಸಾಮಾನ್ಯವಾಗಿ ಅದು ಒಂದು ಪ್ರದೇಶದ ಮೇಲೆ ಅವಲಂಬಿತ ಆಗಿರ್ತದೆ. ನಾವು ಜೇನು ಇಳುವರಿ ಹೇಳುವುದಾದರೆ ಸೊ ಆ ಥರನೂ ನಾವು ಎಲ್ಲವನ್ನೂ ಕೂಡ ಪರಿಗಣಿಸಿ ಒಂದು ಪೆಟ್ಟಿಗೆಯಿಂದ ಸುಮಾರು 6ರಿಂದ 10 kgವರೆಗೂ ಜೇನುತುಪ್ಪವನ್ನು ತಗೋಬೋದು ನಾವು. ಈಗ ಒಂದು ಸ್ವಲ್ಪ ಬಯಲುಸೀಮೆ ಆ ಥರ ಎಲ್ಲ ಆಗಿತ್ತು ಅಂದರೆ ಒಂದು 6 kgವರೆಗೂ ನಾವು ತಗೋಬೋದು. ಒಂದು ಸಲ ನೀವು ಹಾರ್ವೆಸ್ಟ್ ಮಾಡಿದ್ರೆ 2 kg ಜೇನುತುಪ್ಪ ಸಿಗುತ್ತೆ. ಈ ಥರ 3ರಿಂದ 4 ಹಾರ್ವೆಸ್ಟ್ ಮಾಡ್ಬೋದು ವರ್ಷದಲ್ಲಿ. ಅದೇ ನೀವು ಪಶ್ಚಿಮ ಘಟ್ಟಗಳಲ್ಲಿ ಅಥವಾ ಕರಾವಳಿ ಪ್ರದೇಶದಲ್ಲಿ ನಮಗೆ ಒಂದು 8 kg 9 kgವರೆಗೂ ಜೇನುತುಪ್ಪ ನಮಗೆ ಸಿಗುತ್ತೆ. ಒಂದು 4ರಿಂದ 5 ಕೊಯ್ಲನ್ನ ನಾವು ಮಾಡಬಹುದು ಒಂದು ಪೆಟ್ಟಿಗೆಯಿಂದ. ಈ ಜೇನುತುಪ್ಪವನ್ನು ತೆಗೆಯೋ ಪ್ರಕ್ರಿಯೆ, ಪೆಟ್ಟಿಗೆಯಿಂದ ಯಾವ ರೀತಿ ಜೇನುತುಪ್ಪನ ತೆಗಿಬೇಕು ಅದ್ರ ಬಗ್ಗೆ ಹೇಳಿ.
ಜೇನುತುಪ್ಪ ತೆಗೆಯೋ ಯಂತ್ರ ಇದೆ. ಸೊ ಅದನ್ನು ಬಳಸಿ ನಾವು ಜೇನುತುಪ್ಪ ತೆಗಿಬೋದು. ನಮ್ಮ ಪೆಟ್ಟಿಗೆಯಲ್ಲಿ 2 ಕೋಣೆಗಳನ್ನ ನಾವು ಕಾಣ್ತೀವಿ. ಒಂದು ಸಂಸಾರ ಕೋಣೆ ಅಂತ ಬರುತ್ತೆ, ಇನ್ನೊಂದು ಜೇನುತುಪ್ಪದ ಕೋಣೆ ಅಂತ ಬರುತ್ತೆ. ಈ ಜೇನುತುಪ್ಪದ ಕೋಣೆ ಅಂದರೆ ಸಂಸಾರದ ಕೋಣೆ ಮೇಲೆ ಇಟ್ಟಿರ್ತೀವಿ. ಸೊ ಅಲ್ಲಿ ಜೇನುತುಪ್ಪವನ್ನು ಶೇಖರಣೆ ಮಾಡ್ತೇವೆ. ಸಂಸಾರ ಕೋಣೆಯಲ್ಲಿ ಕೂಡ ಸ್ವಲ್ಪ ಕೊನೆಯ ಫ್ರೇಮ್ಗಳಲ್ಲಿ ಇರ್ತವೆ. ಆದರೂ ನಾವು ಜೇನುತುಪ್ಪ ಅದನ್ನು ತೆಗೆಯೋಕೆ ಹೋಗಲ್ಲ, ಯಾಕಂದರೆ ಅದು ಕುಟುಂಬದ ಬೆಳವಣಿಗೆಗೆ ಅವುಗಳಿಗೆ ಬಿಟ್ಬಿಡ್ತೀವಿ. ಆದರೆ ಏನು ಮೇಲ್ಗಡೆ ಇರುವಂಥ ತುಪ್ಪದ ಕೋಣೆಯಲ್ಲಿ ಇರುವಂಥ ಜೇನುತುಪ್ಪವನ್ನು ಮಾತ್ರನೇ ಸಂಗ್ರಹಣೆ ಮಾಡಬೇಕಾಗತ್ತೆ. ಸೊ ಸಂಗ್ರಹಣೆ ಮಾಡಬೇಕಾದ್ರೂ ಅಷ್ಟೇ ಆ ಎರಿಗಳನ್ನ ನಾವು ತೆಗೆದು ನೋಡಬೇಕಾಗತ್ತೆ. ಅವು ಕಣಗಳು ಸಂಪೂರ್ಣವಾಗಿ ಮುಚ್ಚಿರಬೇಕು. ಅಟ್ಲೀಸ್ಟ್ ಒಂದು 70% 80% ಆದರೂ ಮುಚ್ಚಿರಬೇಕು. ಅಂತ ತುಂಬಿರುವಂಥ ಎರಿಯನ್ನು ತಗೊಂಡು ತುಪ್ಪ ತೆಗೆಯೋ ಯಂತ್ರಕ್ಕೆ ಹಾಕಿ ನಾವು ತೆಗಿಬೇಕಾಗತ್ತೆ. ಮತ್ತು ಆ ಕಣಗಳನ್ನೆಲ್ಲ ಒಂದು ಚಾಕು ಮುಖಾಂತರ ತೆಗಿಬೇಕು. ನಾವು 2 ಬದಿಯಲ್ಲಿ ನಾವು ತೆಗೆದುಬಿಟ್ಟು ಯಂತ್ರಕ್ಕೆ ಹಾಕಿ 2 ಬದಿಗೆ ತಿರುಗಿಸ್ಬೇಕಾಗತ್ತೆ. ಆವಾಗ ಜೇನುತುಪ್ಪ ಸಲೀಸಾಗಿ ಅದು ಒಡೆದು ಮಿಷಿನಲ್ಲಿ ಕಲೆಕ್ಟ್ ಆಗುತ್ತೆ. ಅದ್ರ ನಂತರ ನಾವು ಒಂದು ಬಾಟ್ಲಿಯಲ್ಲಿ, ಅಂದರೆ ಗಾಜಿನ ಬಾಟ್ಲಿಯಲ್ಲಿ ಆದರೂ ಉತ್ತಮ, ಅಥವಾ ಇದು ಫುಡ್ ಗ್ರೇಡೆಡ್ ಪ್ಲಾಸ್ಟಿಕ್ ಬಾಟ್ಲುಗಳಾಗಿದ್ರು ಕೂಡ ಅದರಲ್ಲಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಗಾಳಿ ಹೋಗಲಿಲ್ಲ ಅಂದಾಗೆ ಭದ್ರವಾಗಿ ನಾವು ಅದನ್ನು ಮುಚ್ಚಿ ನಾವು ಅದನ್ನು ಸಂಗ್ರಹಣೆ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೋದು. ಜೇನುತುಪ್ಪನ ಕಾಯಿಸ್ತಾರೆ ಅಲ್ವೇ? ಜೇನುತುಪ್ಪನ ನೇರವಾಗಿ ನಾವು ಕಾಯಿಸಬಾರ್ದು, ಅದನ್ನ ಇಂಡೈರೆಕ್ಟ್ ಆಗಿ ನಾವು ಕಾಯಿಸ್ಬೇಕಾಗತ್ತೆ. ಅಂದ್ರೆ ಯಾವ್ದಾರ ಒಂದು ಬಿಸಿ ನೀರಿರುವಂತ ಪಾತ್ರೆಯಲ್ಲಿ ನಾವು ಜೇನುತುಪ್ಪ ಇರುವಂತ ಇನ್ನೊಂದು ಪಾತ್ರೆಯನ್ನು ತಗೊಂಡು ಇಂಡೈರೆಕ್ಟ್ ಆಗಿ ನಾವು ಅದನ್ನ ಕಾಯಿಸ್ಬೇಕಾಗತ್ತೆ. ಏನು ಕಾಯಿಸ್ಬೇಕಾಗುತ್ತೆ ಅಂದ್ರೆ, ಜೇನಲ್ಲಿ ಸಾಮಾನ್ಯವಾಗಿ ಅದು ಕೂಡ ಒಂದು ಆಹಾರ ಪದಾರ್ಥ ಆಗಿರೋದ್ರಿಂದ ಅವುಗಳು ಕೂಡ ಒಂದು ಸ್ವಲ್ಪ ಸೂಕ್ಷ್ಮಾಣುಗಳು ಇವೆಲ್ಲ ಇರ್ತವೆ. ಸೊ ಅವನ್ನ ನಾವು ನಾಶ ಮಾಡಬೇಕಾಗತ್ತೆ. ಮುಖ್ಯವಾಗಿ ಸ್ಯಾಕರೋಮೈಸಿಸ್ ಅಂತ ಒಂದು ಈಸ್ಟ್ ಅಂತ ಬರುತ್ತೆ, ಇದನ್ನ ನಾಶ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಇಂಡೈರೆಕ್ಟ್ ಆಗಿ ಜೇನುತುಪ್ಪವನ್ನು ಹೀಟ್ ಮಾಡ್ತೀವಿ. ಸೊ ಇದರಿಂದ ಏನಾಗ್ತಂದ್ರೆ ಹುಳಿ ಬರುವಂಥ ಸಾಧ್ಯತೆಗಳನ್ನ ನಾವು ಕ್ಷೀಣಿಸ್ಬೋದು, ಕಡಿಮೆ ಮಾಡ್ಬೋದು. ಇಲ್ಲಾಂದರೆ ಆ ಥರ ತೇವಾಂಶ ಜಾಸ್ತಿ ಇದ್ದಾಗ ಮತ್ತು ಈ ಥರ ಈಸ್ಟ್ ಸಂಖ್ಯೆಗಳು ಕೀಟಾಣುಗಳು ಜಾಸ್ತಿ ಇದ್ದಾಗ ನಾವು ಜಾಸ್ತಿ ಅವನ್ನ ಸಂಗ್ರಹಣೆ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಯಾವ ಥರ ಕಾಯಿಸ್ಬೇಕು ಸರ್? ಇದಕ್ಕೆ ಪ್ರತ್ಯೇಕವಾದ ಒಂದು ವಿಧಾನ ಏನಾದ್ರು ಇದೆಯಾ? ಒಂದು ದೊಡ್ಡ ಪಾತ್ರೆ, ಅದರಲ್ಲಿ ನೀರು ಹಾಕೊಂಡು ಇಟ್ಕೋಬೇಕು. ಅದಕ್ಕೆ ಚಿಕ್ಕ ಪಾತ್ರೆ ತಗೋಬೇಕು, ಅಂದರೆ ಅದಕ್ಕೆ ಒಂದು ಹಾಗೆ ಅದರಲ್ಲಿ ಜೇನುತುಪ್ಪ ಹಾಕೋಬೇಕು. ಹಾಕ್ಬಿಟ್ಟು ನಾವು ಹೀಟ್ ಮಾಡಬೇಕು. ಸೊ ಇದಕ್ಕೆ ಮನೆಯಲ್ಲಿ ಗೃಹ ಬಳಕೆಯಲ್ಲಿ ಮಾಡೋದ್ರಿಂದ ನಾವು ಈ ಟೆಂಪ್ರೇಚರು, ಥರ್ಮೋಮೀಟರ್ ಇವನ್ನೆಲ್ಲ ಹೇಳಕ್ಕಾಗೋದಿಲ್ಲ. ಸೊ ಒಂದು ಸೌಟು ಅಂದರೆ ಸ್ಪೂನ್ ಥರ ತಗೊಂಡು ತಿರುಗಿಸ್ತಾ ಇರಬೇಕು. ನಾವು ಜೇನುತುಪ್ಪನ ತಿರುಗಿಸ್ತಾ ಇರಬೇಕು, ಅಂದರೆ ತಳ ಹತ್ತಬಾರ್ದು. ಸೊ ಅದಕ್ಕೆ ಏನಂತರ ತಿರುಗಿಸ್ತಾ ಇರಬೇಕು. ಸೊ ತಿರುಗಿಸ್ಬೇಕಾದ್ರೆ ನಿಮಗೆ ಅನುಭವ ಗೊತ್ತಾಗುತ್ತೆ. ನೀವು ಮೊದಲೇ ನೋಡಿದಾಗ ತುಪ್ಪ ಒಂದು ಸ್ವಲ್ಪ ಮಂದವಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ಹೀಟ್ ಆದ ತಕ್ಷಣ ಏನಂತ ತೆಳುವು ಆಗ್ತಾ ಬರುತ್ತೆ. ಆ ಥರ ತೆಳುವು ಆಗ್ತಾ ಏನು ಮಾಡ್ಬೇಕಂದ್ರೆ ನಾವು ಸ್ಟಾಪ್ ಮಾಡಬೇಕಾಗತ್ತೆ. ಬಿಸಿ ಮಾಡೋದನ್ನ ನಿಲ್ಲಿಸಿ ಅದನ್ನ ಹಾರಿಸ್ಬೇಕಾಗುತ್ತೆ. ಸೊ ಕುದಿಯೋ ಥರ ಮಾಡಬಾರ್ದು ಜೇನುತುಪ್ಪನ. ಸೊ ಇದರಿಂದ ಏನಾಗುತ್ತಂದ್ರೆ ಜೇನುತುಪ್ಪದಲ್ಲಿರುವಂಥ ಎಷ್ಟೊಂದು ವಿಟಮಿನ್ಸು, ಮಿನರಲ್ಸು ಇವೆಲ್ಲವೂ ಕೂಡ ನಾವು ಕಳ್ಕೊತೀವಿ. ಅದಕ್ಕೋಸ್ಕರ ಕುದಿಯೋ ಥರ ಮಾಡ್ಕೋಬಾರ್ದು. ಅದು ತೆಳುವು ಆಗೋರ್ಗು ಮಾಡಿ ಅದಾದ್ಮೇಲೆ ಆರಿಸ್ಬಿಟ್ಟು ನಂತರ ಈ ಗಾಜಿನ ಬಾಟ್ಲಿಗೆ ನಾವು ತುಂಬಿಸ್ಬೇಕಾಗುತ್ತೆ. ಸೋಸ್ಬೇಕಾ ಏನಾದ್ರು ಬಟ್ಟೆನಲ್ಲಿ? ಸೋಸ್ದ್ರೆ ಉತ್ತಮ. ಯಾಕಂದ್ರೆ ಜೇನಲ್ಲಿ ಏನಾದ್ರೂ ಈ ಮೇಣ ಇತ್ತು ಅಂದ್ರೆ, ಅಥವಾ ಹುಳುಗಳು ಏನಾದ್ರು ಸತ್ತು ಬಿದ್ದಿದ್ರೆ ಆ ಕಾಲು ಅಥವಾ ರೆಕ್ಕೆಗಳು ಆ ಥರದ್ದು 1-2 ಇದ್ದೇ ಇರ್ತವೆ. ಸೊ ನಾವು ಸೋಸೋದ್ರಿಂದ ಏನಾಗ್ತಂದ್ರೆ ಈ ಮೇಣ ಇಂಥವನ್ನೆಲ್ಲವೂ ಕೂಡ ನಾವು ರಿಮೂವ್ ಮಾಡಬಹುದಾಗುತ್ತೆ. ಅವಾಗ ಶುದ್ಧವಾಗಿ ಜೇನನ್ನ ನಾವು ನಮ್ಮ ಬಾಟ್ಲಲ್ಲಿ ತುಂಬಿಸ್ಕೋಬಹುದು. ನಾವು ನಮ್ಮದೇ ಶುದ್ಧ ಅಂತ ಹೇಳಿ ಮಾರುಕಟ್ಟೆನಲ್ಲಿ ಇವತ್ತು ಸಾಕಷ್ಟು ಜೇನುತುಪ್ಪ ಇದೆ. ಈ ಕಲಬೆರಕೆ ಜೇನನ್ನ ಪತ್ತೆ ಹಚ್ಚೋದಾದ್ರೂ ಹೇಗೆ? ಸಾಮಾನ್ಯವಾಗಿ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ ಅಥವಾ ಕಾಕುಂಬಿ ಇದ್ರ ಮುಖಾಂತರ ಎಲ್ಲ ಕಲಬೆರಕೆ ಮಾಡ್ತಾರೆ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲವು ಜೋಳದ ಕಷಾಯ ಅಥವಾ ಶಿರಪ್, ಕಾರ್ನ್ ಶಿರಪ್ ಅಂತ ಕರಿತೀವಿ, ಅದರ ಮುಖಾಂತರ ಸಿಂಥೆಟಿಕ್ ಶುಗರ್ ಅಂತಲೂ ಬಂದಿದ್ದಾವೆ. ಸೊ ಇದ್ರ ಮುಖಾಂತರ ಎಲ್ಲ ಕೂಡ ಕಲಬೆರಕೆ ಮಾಡ್ತಿದ್ದಾರೆ. ಈ ಸಕ್ಕರೆ ಪಾಕ ಅಥವಾ ಬೆಲ್ಲದ ಪಾಕ ಆಯಿತು ಅಂದರೆ ನಾವು ಅದನ್ನು ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಅವನ್ನ ಯಾವ ಥರ ಅಂದರೆ, ಒಂದು ಕೆಮಿಕಲ್ ಬರುತ್ತೆ ಅನಿಲಿನ್ ಕ್ಲೋರೈಡ್ ಅಂತೇಳಿ ಅಥವಾ ರಿಸಾರ್ಸಿನಲ್ ಅಂತೇಳಿ. ಸೊ ಅಂಥ ಕೆಮಿಕಲ್ನ ಜೇನುತುಪ್ಪಕ್ಕೆ ಒಂದು 5 ಗ್ರಾಮ್ ಜೇನುತುಪ್ಪಕ್ಕೆ ಹಾಕಿದ್ರೆ ಅದು ಬಣ್ಣ ಬದಲಾವಣೆ ಆಗುತ್ತೆ, ಅದನ್ನು ನೋಡ್ಬೋದು. ಆದರೆ ಈಗ ಬೇರೆ ಬೇರೆ ಅಡಲ್ಟ್ರೆಂಟ್ಸ್ಗಳೆಲ್ಲ ಬಂದಿರೋದ್ರಿಂದ ಈ ಪದ್ಧತಿಯಲ್ಲಿ ಏನು ಕೆಮಿಕಲ್ ಪದ್ಧತಿಯಲ್ಲಿ ಕಂಡುಹಿಡಿಯೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇವು ದೊಡ್ಡ ಮಿಷಿನ್ಸ್ಗಳೇ ಬೇಕಾಗುತ್ತೆ. ಸೊ ಈಗೆಲ್ಲ ಬೇರೆ ಬೇರೆ ಮಿಷಿನ್ಸ್ ಎಲ್ಲ ನಾವು ಈಗ ಯೂಸ್ ಮಾಡ್ತಾ ಇದ್ದೀವಿ. HPLC ಮೆಥಡ್ ಆಗಿರ್ಬೋದು, NMR ಅಂತ ಕರಿತೀವಿ, ಆ ಪದ್ಧತಿಯಿಂದನೂ ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಮಾರ್ಕರ್ಸ್ಗಳು ಕೂಡ ಯೂಸ್ ಮಾಡಿ ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ಗೃಹ ಬಳಕೆಯಲ್ಲಿ ನಾವು ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಅನುಭವಸ್ಥ ಒಬ್ಬ ಜೇನು ಕೃಷಿಕನಾಗಿದ್ದರೆ ಆ ಜೇನುತುಪ್ಪದ ವಾಸನೆಯಿಂದನೇ ಅವನು ಹೇಳ್ಬೋದು ಈ ಬೆಲ್ಲದ ಪಾಕ ಅಥವಾ ಇದಾಗಿತ್ತಂದರೆ ಕಂಡುಹಿಡಿಯಬಹುದು ಅಂತ.
ಅಲ್ಲ, ಒಬ್ಬ ಸಾಮಾನ್ಯ ಗ್ರಾಹಕ ಹೇಗೆ ಪತ್ತೆ ಹಚ್ಬೋದು ಸರ್? ಆತನಿಗೆ ಏನಾದರೂ ಸಣ್ಣ ಪುಟ್ಟ ಪರೀಕ್ಷೆಗಳೇನಾದ್ರು ಇದಾವ? ಇಲ್ಲ, ಅದು ಕಷ್ಟ ಆಗುತ್ತೆ. ಅದು ಈ ಗೃಹ ಬಳಕೆಯಲ್ಲಿ ಅಥವಾ ಒಂದು ಸಣ್ಣ ಮಟ್ಟದಲ್ಲಿ ಕಂಡುಹಿಡಿಯೋದು. ಕೆಲವಾರು ಪದ್ಧತಿಗಳು ಇದಾವೆ. ಅಂದ್ರೆ ಒಂದು ಗಾಜು ಬಾಟ್ಲಿಯಲ್ಲಿ ನೀರನ್ನು ಹಾಕಿ ಅದಕ್ಕೆ ಒಂದು ಸ್ಪೂನ್ ಜೇನುತುಪ್ಪವನ್ನು ಮೇಲಿಂದ ಹಾಕಿದಾಗ ಕರಗದೇನೆ ಕೆಳಗಡೆ ಕುತ್ಕೊಂಡ್ರ ಅಂದ್ರೆ ಅದು ಶುದ್ಧವಾದ್ದು. ಮತ್ತೆ ಮೇಲಿಂದ ಉಯ್ಬೇಕಾದ್ರೆ ಅದು ಕರಗೋಯ್ತು ಅಂದ್ರೆ ಅದನ್ನ ಕಲಬೆರಕೆ ಏನೋ ಥರ ಸಣ್ಣ ಪುಟ್ಟ ಇದಾವೆ. ಬಟ್ ಇವೆಲ್ಲ ಕೂಡ ಅಷ್ಟೊಂದು ಸಕ್ಸಸ್ ಆಗೋದಿಲ್ಲ. ಯಾಕಂದ್ರೆ ಜೇನುತುಪ್ಪದಲ್ಲಿ ಅದು ಶುದ್ಧವಾಗಿ ಇದ್ದು ತೇವಾಂಶ ಜಾಸ್ತಿ ಇದ್ದಲ್ಲಿ ಕೂಡ ಜೇನುತುಪ್ಪವನ್ನ ನೀರಲ್ಲಿ ಹಾಕಿದಾಗ ಅದು ಕರಗುತ್ತದು, ತೇವಾಂಶ ಜಾಸ್ತಿ ಇದ್ದಾಗ. ಅವಾಗ ನಾವು ಇದು ಕಲಬೆರಕೆ ಜೇನುತುಪ್ಪ ಅಂತ ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ಇಂಥ ಸಾಂಪ್ರದಾಯಿಕ ಪದ್ಧತಿಗಳು ಏನಿದಾವೋ ಅವನ್ನ ನಾವು ಹೆಚ್ಚು ಒತ್ತು ಕೊಡಕ್ ಹೋಗೋದಿಲ್ಲ. ಸುವಾಸನೆಯಿಂದನೂ ಕೂಡ ಸುಮಾರು ಜನ ರೈತರುಗಳು ಈಸಿಯಾಗಿ ಅದನ್ನ ಪತ್ತೆ ಹಚ್ತಾರೆ. ಅಲ್ಲ, ಈ ಬಟ್ಟೆ ಮೇಲೆ ಹಾಕಿದ್ರೆ ಕಲಬೆರಕೆ ಆಗಿದ್ರೆ ಅವೆಲ್ಲ ಅಷ್ಟೊಂದು ನಮಗೆ ಅಕ್ಯುರಸಿ ಇರೋದಿಲ್ಲ. ವೈಜ್ಞಾನಿಕ ಅಲ್ಲ ಅಂತ. ವೈಜ್ಞಾನಿಕವಾಗಿ ನಮಗೆ ಅದು ಸರಿಯಾದ ಫಲಿತಾಂಶ ಕೊಡೋದಿಲ್ಲ. ಈಗ ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ತಾರೆ, ಅದನ್ನ ಕಲೆ ಆಗಿತ್ತು ಅಂದ್ರೆ ಅದನ್ನ ಕಲಬೆರಕೆ ಅಂತಾರೆ, ಹಾಗೆ ಹೋಗಿತ್ತು ಅಂದ್ರೆ ಅದು ಅಂತಾರೆ. ಮತ್ತೆ ಇನ್ನೂ ಕೆಲವರು ಒಂದು ಇದು ಬೆಂಕಿ ಕಡ್ಡಿಗೆ ಜೇನುತುಪ್ಪನ ಹಚ್ಕೊಂಡು ಹಚ್ತಾರೆ, ಅದು ಚೆನ್ನಾಗಿ ಉರಿದ್ರೆ ನೀಲಿ ಬಣ್ಣ ಹತ್ರ ಉರಿದ್ರೆ ಅದು ಶುದ್ಧವಾದ್ದು ಅಂತೆಲ್ಲ ಹೇಳ್ತಾರೆ. ಇವೆಲ್ಲ ಪದ್ಧತಿಗಳನ್ನ ನಾವು ಟೆಸ್ಟ್ ಮಾಡಿ ನೋಡಿದೀವಿ. ಸೊ ಸುಮಾರು ಸಲ ಇವೆಲ್ಲ ಫೇಲ್ ಆಗಿದ್ದಾವೆ. ಅದಕ್ಕೋಸ್ಕರ ಈ ಸಾಂಪ್ರದಾಯಿಕ ಪದ್ಧತಿಗಳಿಗೆ ನಾವೇನು ಜಾಸ್ತಿ ಒತ್ತು ಕೊಡಕ್ ಹೋಗೋದಿಲ್ಲ. ಅನುಭವನೇ ಪತ್ತೆ ಹಚ್ಚೋದಕ್ಕೆ ಒಂದು ಮಾರ್ಗ ಅಂತ. ಒಂದು ಮಾರ್ಗ. ಮತ್ತೆ ಲ್ಯಾಬ್ ಮೆಥಡ್ಸ್ಗಳನ್ನೇ 100% ನಿಮಗೆ ಅಕ್ಯುರಸಿ ಕೊಡುತ್ತೆ. ಇದು ಲಾಭದಾಯಕನ ಜೇನು ಸಾಕಾಣಿಕೆ? ಖಂಡಿತವಾಗ್ಲೂ ಲಾಭದಾಯಕ. ಅವರ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ, ಜೇನುತುಪ್ಪವನ್ನು ಸಿಗುತ್ತೆ. ಈಗ ಒಂದು ಪೆಟ್ಟಿಗೆಯಲ್ಲಿ ಸುಮಾರು 6-8 kgವರೆಗೂ ಜೇನುತುಪ್ಪ ಸಿಗುತ್ತೆ. ಅದನ್ನ ಕನಿಷ್ಠ ಅಟ್ಲೀಸ್ಟ್ ಈಗಂತೂ 350-400 ರೂಪಾಯಿವರೆಗೂ 1 kg ಜೇನುತುಪ್ಪವನ್ನು ಮಾರಾಟ ಮಾಡ್ತಿದ್ದಾರೆ. ಆ ಥರ ಇಟ್ಕೊಂಡ್ರು ಕೂಡ ನಾವು ಲಾಭದಾಯಕವಾಗಿ ಕಾಣ್ಬೋದು. ಮತ್ತು ಜೇನು ಕುಟುಂಬಗಳನ್ನ ಪಾಲು ಮಾಡಿ ಮಾರಾಟ ಮಾಡೋದ್ರಿಂದ, ಅಂದರೆ ಒಂದು ಕುಟುಂಬನ 2 ಕುಟುಂಬ ಆಗಿ ನಾವು ಪಾಲು ಮಾಡ್ಬೋದು. ಸೊ ಆ ಥರ ಪಾಲು ಮಾಡಿ ಮಾರಾಟ ಮಾಡೋದ್ರಿಂದ ಕೂಡ ಹೆಚ್ಚು ನಾವು ಲಾಭದಾಯಕವನ್ನು ಗಳಿಸ್ಬೋದು. ಮತ್ತು ಬೇರೆ ಬೇರೆ ಉತ್ಪನ್ನಗಳಿದ್ದಾವೆ. ಮೇಣ ಇದೆ, ಮತ್ತು ಪರಾಗವನ್ನು ಸಂಗ್ರಹಣೆ ಮಾಡ್ಬೋದು. ಹಾಗೆ ಅಂಟು, ರಾಜಶಾಹಿ ರಸ, ವಿಷ, ಇವಕ್ಕೆಲ್ಲ ಒಂದು ಸ್ವಲ್ಪ ತರಬೇತಿ ಬೇಕಾಗುತ್ತೆ, ವಿಶೇಷವಾದ ತರಬೇತಿ. ಸೊ ಅವನ್ನೆಲ್ಲ ಪಡ್ಕೊಂಡ್ರೆ ಚೆನ್ನಾಗಿ ಸಾಕಾಣಿಕೆ ಮಾಡಿ ಉತ್ಪನ್ನಗಳನ್ನ ಗಳಿಸಿ ಹೆಚ್ಚು ಲಾಭವನ್ನು ಗಳಿಸೋದು. ಆ ಥರ ತರಬೇತಿ ನಿಮ್ಮಲ್ಲಿ ಸಿಗುತ್ತಾ? ನಮ್ಮಲ್ಲಿ ಕೊಡ್ತಾ ಇರ್ತೀವಿ. ಈಗ ಕೆಲವೊಂದಷ್ಟು ಜೇನು ವಿಶೇಷ ಜೇನು ಅಂತ ಮಾಡ್ತಾರೆ. ಈಗ ಸೂರ್ಯಕಾಂತಿ ಹೊಲದ ಮಧ್ಯದಲ್ಲಿ ಪೆಟ್ಟಿಗೆ ಇಟ್ಟು ಸೂರ್ಯಕಾಂತಿ ಜೇನು ಅಥವಾ ಇನ್ನೆಲ್ಲೋ ಪೆಟ್ಟಿಗೆ ಇಟ್ಟು ಆ ಜೇನು ಅಂತ, ಆ ಥರದ್ದು ಇರುತ್ತಾ? ಆಗ್ಬೋದಾ? ಆಗುತ್ತೆ. ಅದಕ್ಕೆ ನಾವು ಮೋನೋಫ್ಲೋರಲ್ ಹನಿ ಅಥವಾ ಯೂನಿಫ್ಲೋರಲ್ ಹನಿ ಅಂತ ಇಂಗ್ಲಿಷ್ ಕರಿತೀವಿ ನಾವು. ಒಂದು ಪ್ರತ್ಯೇಕವಾದಂಥ ಒಂದು ಹೂವಿಗೆ ಹೋಗಿ ಕಲೆಕ್ಟ್ ಮಾಡ್ತೇವೆ ಜೇನುಗಳು. ಅಂದರೆ 100% ಅದೇ ಇದರಿಂದ ಮಾಡಿರೋದಿಲ್ಲ. ಕನಿಷ್ಠ 45% ಮೇಲಿದ್ರು ಕೂಡ ಅದಕ್ಕೆ ನಾವು ಯೂನಿಫ್ಲೋರ್ ಅಂತ ಕರಿತೀವಿ. ಅದನ್ನ ನಾವು ಲ್ಯಾಬಲ್ಲಿ ಕನ್ಫರ್ಮ್ ಮಾಡ್ಕೊತೀವಿ. ಆ ಜೇನುತುಪ್ಪ ತಗೊಬಂದು ಮೈಕ್ರೋಸ್ಕೋಪ್ ಕೆಳಗಡೆ ನೋಡಿದಾಗ ಎಷ್ಟು ಹೂಗಳದ್ದು ಪೋಲನ್ ಇದಾವೆ ಅಂತ ಕೌಂಟ್ ಮಾಡ್ತೀವಿ. 45% ಮೇಲೆ ಯಾವ್ದಾರು ಇರುತ್ತೋ ಅದನ್ನ ಮೋನೋಫ್ಲೋರಾ ಅಂತ ಕರಿತೀವಿ. ಸೊ ನಮ್ಮಲ್ಲಿ ಕೂಡ ಸುಮಾರು ಮಾರಾಟ ಮಾಡ್ತಿದ್ದಾರೆ. ಈಗ ಕೂರ್ಗ್ ಸುತ್ತಮುತ್ತ ಕಾಫಿ ಟೈಮಲ್ಲಿ ಈ ಫೆಬ್ರವರಿ ಮಾರ್ಚಲ್ಲಿ ಕಲೆಕ್ಟ್ ಮಾಡೋವಂಥ ಕಾಫಿ ಹನಿ ಆಗಿರ್ಬೋದು. ಅದೇ ನೀವು ಹೊನ್ನಾವರ, ಅಂಕೋಲ ಆ ಭಾಗದಲ್ಲಿ ಸೋಪ್ ನೆಟ್ ಅಂಟ್ವಾಳದ ಜೇನುತುಪ್ಪನೂ ಸಿಗುತ್ತೆ. ಮತ್ತೆ ಮುಂಚೆ ಎಲ್ಲ ಈ ಕಡೆ ನೀವು ಹೇಳಿದಾಗೆ ಚಿತ್ರದುರ್ಗ, ಚಳ್ಳಕೆರೆ, ಮತ್ತೆ ಈಗ ನಂಜನಗೂಡು ಈ ಭಾಗದಲ್ಲಿ ಸೂರ್ಯಕಾಂತಿ ಜಾಸ್ತಿ ಬೆಳೀತಾರೆ. ಸೊ ಅಲ್ಲಿ ಕೂಡ ಜಾಸ್ತಿ ಇಟ್ಟು ಸೂರ್ಯಕಾಂತಿ ಜೇನುತುಪ್ಪ ಅಂತ ಮಾಡ್ತಾರೆ. ಮತ್ತೆ ಸಾಸಿವೆದು ಮಸ್ಟರ್ಡ್ ಹನಿ, ಮತ್ತೆ ಲಿಚ್ಚಿ ಹನಿ, ನಮ್ಮ ಬೆಂಗಳೂರು ಸುತ್ತಮುತ್ತ ಎಲ್ಲ ನೀಲಗಿರಿ ಹನಿನ ಕೂಡ ಸಂಗ್ರಹಣೆ ಮಾಡಿ ಮಾರಾಟ ಮಾಡ್ತಾರೆ. ಈ ಥರ ಅದಕ್ಕೆ ಸುವಾಸನೆ ಅವೆಲ್ಲ ಕೂಡ ಅದರದ್ದೇ ಆದಂತ ಇರುತ್ತೆ. ಸೊ ಅದಕ್ಕೋಸ್ಕರ ಅದಕ್ಕೆ ಹೆಚ್ಚು ವ್ಯಾಲ್ಯೂ ಇರುತ್ತೆ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳುಗರೆ, ಏಪ್ರಿಲ್ 3ನೇ ತಾರೀಕು ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಅಕ್ಕಿ ಹಾಗೂ ಖಾದ್ಯ ತೈಲ ಮಾರಾಟವನ್ನು ಕುರಿತು ಮಂಡ್ಯ ತಾಲೂಕು ದುದ್ದಾ ಗ್ರಾಮದ ಜಯಚಾಮರಾಜೇಂದ್ರ ಒಡೆಯರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಎಂಎಲ್ ಶಂಕರಲಿಂಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ಲಾಭಾಂಶ ಕಡಿಮೆ ಇದೆ, ಆದ್ರೆ ನಾವು ಕೊಡ್ತಾ ಇರೋದು ರೈತರು ತಾನೆ. ರೈತರನ್ನ ಒಳಿತನ್ನ ನೋಡ್ಬೇಕೇ ವಿನ ನಮ್ಮ ಲಾಭನೇ ಅತಿ ಮುಖ್ಯ ಅಲ್ಲ. ನಾವು ಸರ್ವಿಸ್ ಮಾಡೋದಕ್ಕೆ ಬಂದಿರತಕ್ಕಂಥ ಸಂಸ್ಥೆ ಇದು. ಮರೆಯದಿರಿ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಾನುಲಿ ಸರಣಿ ನಮ್ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಡಾಕ್ಟರ್ ವಿಜಯಕುಮಾರ್ ಅವರೇ, ತಮ್ಮನ್ನ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 9980511852. ಇನ್ನೊಮ್ಮೆ ಹೇಳ್ತೀರಾ? 9980511852. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9980511852.
ಒಳ್ಳೆಯದು ಡಾಕ್ಟರ್ ವಿಜಯ್ ಕುಮಾರ್ ಅವರೇ, ಇದುವರೆಗೂ ಜೇನು ಸಾಕಾಣಿಕೆಯ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಧನ್ಯವಾದಗಳು ಸರ್.